ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟೆಕ್ಕಿ ಲೇಡಿ ಅಡ್ಡಾದಿಡ್ಡಿ ಬೈಕ್ ಚಾಲನೆ. ಬೈಕ್ ನಿಲ್ಲಿಸಿ ಪ್ರಶ್ನಿಸಿದ್ದಕ್ಕೆ ಯುವಕರ ಮೇಲೆ ಚಾಕುವಿನಿಂದ ದಾಳಿ ಮಾಡಿದ ಲೇಡಿ ಡಾನ್. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಸೇತುವೆ ಬಳಿ ಘಟನೆ. ಕೋಲಾರದಲ್ಲಿ 6 ಕಡೆ ಲೋಕಾಯುಕ್ತ ದಾಳಿ. ನಕಲಿ ಬೋನಾಫೈಡ್ ಮಾಡಿರುವ ಬಗ್ಗೆ ದೂರ ಬಂಧನ ಹಿನ್ನೆಲೆ ದಾಳಿ. ನಕಲಿ ಬೋನಾಫೈಡ್ನಿಂದ ಸರ್ಕಾರಕ್ಕೆ 2 ಕೋಟಿ ನಷ್ಟದ ಅಂದಾಜು. ಸುರಕ್ಷತಾ ನಿಯಮ ಪಾಲಿಸದೆ ಟೋಲ್ ಸಂಗ್ರಹ ಮಾಡುತ್ತಿರುವ ಟೋಲ್ ಸಿಬ್ಬಂದಿ. ರೈತ ಸಂಘ, ವಿವಿಧ ಕನ್ನಡಪರ ಸಂಘಟನೆಗಳಿಂದ ಪ್ರತಿಭಟನೆ. ಯಲಹಂಕ ಹಿಂದೂಪುರ ರಾಜ್ಯ ಹೆದ್ದಾರಿ ತಡೆದು ಆಕ್ರೋಶ. ವಾರ್ತೆಗಳ ವಿವರ. ಹೈವೇಯಲ್ಲಿ ಆಕೆ ಅಡ್ಡಾದಿಡ್ಡಿ ಗಾಡಿ ಓಡಿಸ್ತಿದ್ದಳಂತೆ. ಇದನ್ನ ಕಂಡ ಯುವಕರು, ಯಾಕಮ್ಮ ಗಾಡಿ ಹಂಗೆ ಓಡಿಸ್ತೀಯಾ, ಸರಿಯಾಗಿ ಓಡಿಸೋಕೆ ಆಗಲ್ವಾ ಅಂತ ಪ್ರಶ್ನೆ ಮಾಡಿ ಬುದ್ಧಿವಾದ ಹೇಳಿದ್ದೇ ತಪ್ಪಾಯಿತು. ಬುದ್ಧಿವಾದ ಹೇಳಿದ ಬೈಕ್ ಸವಾರರಿಗೆ ಮಹಿಳಾ ಟೆಕ್ಕಿ ಮಾಡಿದ್ದೇನು ಗೊತ್ತಾ? ಈ ಕುರಿತು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಹೌದು, ಹೀಗೆ ಮಾಡಬಾರದ ಕೆಲಸ ಮಾಡಿ ಮುಖಕ್ಕೆ ವಾಟರ್ ಬಾಟಲ್ ಅಡ್ಡ ಇಟ್ಕೊಂಡು ಕ್ಯಾಮೆರಾ ಕಣ್ಣಿಗೆ ಮುಖ ಕಾಣದಂತೆ ಮರೆ ಮಾಚಿಕೊಳ್ತಿರೋ ಈಕೆಯ ಹೆಸರು ರವಿಕಾ ಅಂತ. ಮೂಲತಃ ಬಿಹಾರ್ ನಿವಾಸಿಯಾಗಿದ್ದು ಸುಮಾರು 10 ವರ್ಷಗಳಿಂದ ಬೆಂಗಳೂರಿನ ಹೆಬ್ಬಾಳದಲ್ಲಿ ವಾಸವಾಗಿದ್ದು ಸಾಫ್ಟ್ವೇರ್ ಕೆಲಸ ಮಾಡ್ತಿದ್ದಾರೆ. ಈಕೆ ಇಂದು ತಮಿಳುನಾಡು ನೋಂದಣಿಯ ಸ್ಕೂಟಿ ಏರಿ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ಕಡೆಗೆ ಬಂದು ವಾಪಸ್ ಬೆಂಗಳೂರಿನತ್ತ ತೆರಳುತ್ತಿದ್ದಳು. ಆದರೆ ಅದ್ಯಾಕೋ ಏನೋ ಬೆಂಗಳೂರು ಹೈದರಾಬಾದ್ ಹೈವೇಯಲ್ಲಿ ಅಡ್ಡಾದಿಡ್ಡಿಯಾಗಿ ಸ್ಕೂಟಿ ಓಡಿಸುತ್ತಾ ಹಿಂದೆ ಬರ್ತಿದ್ದ ಸವಾರರಿಗೆ ಇರುಸು ಮುರುಸು ಉಂಟು ಮಾಡಿದ್ದಳು. ಹೀಗಾಗಿ ವಾಪಸಂದ್ರ ಸೇತುವೆ ಕೆಳಗಡೆ ಸ್ಕೂಟಿ ನಿಲ್ಲಿಸಿ ನಿಂತಿದ್ದ ಈಕೆಯನ್ನ ಹಿಂಬದಿಯಿಂದ ಬರ್ತಿದ್ದ ಬೈಕ್ ಸವಾರರಾದ ನಿಖಿಲ್ ಹಾಗೂ ನರಸಿಂಹರೆಡ್ಡಿ ಪ್ರಶ್ನೆ ಮಾಡಿದ್ದಾರೆ. ಯಾಕಮ್ಮ ಗಾಡಿ ಅಡ್ಡಾದಿಡ್ಡಿ ಓಡಿಸ್ತಿದೀಯಾ ಅಂದಿದ್ದೇ ತಡ. ಆಕೆ ಬಳಿ ಇದ್ದ ಫೋಲ್ಡೆಡ್ ಚಾಕುವಿನಿಂದ ಅಟ್ಯಾಕ್ ಮಾಡಿದ್ದಾಳೆ. ಇದರಿಂದ ಬೈಕ್ ಸವಾರ ನಿಖಿಲ್ ಕೈಗೆ ಗಂಭೀರ ಗಾಯವಾಗಿ ತೀವ್ರ ರಕ್ತಸ್ರಾವವಾಗಿದೆ. ಹಿಂಬದಿ ಸವಾರ ನರಸಿಂಹರೆಡ್ಡಿಗೆ ಸಣ್ಣ ಗಾಯವಾಗಿದೆ. ಇನ್ನು ಆಕೆ ಚಾಕುವಿನಿಂದ ಅಟ್ಯಾಕ್ ಮಾಡ್ತಿದ್ದಂತೆ ಯುವಕ ನಿಖಿಲ್ ಸಹ ತಿರುಗಿ ಆಕೆ ಮೇಲೆ ಹಲ್ಲೆ ಮಾಡಿದ್ದಾನೆ. ಈ ಎಲ್ಲಾ ದೃಶ್ಯಗಳು ಸ್ಥಳೀಯ ಹೋಟೆಲ್ ಒಂದರ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನನ್ನ ಹೆಸರು ನಿಖಿಲ್ ಕುಮಾರ್ ಅಂತ ಹೇಳ್ಬಿಟ್ಟು, ನಾನು ದೊಡ್ಡಪೈಲ್ಗುರ್ಕಿಯಿಂದ ಬರ್ತಾಯಿದ್ದೆ. ಇದು ಮಾಮೂಲಿ ಊರಾಗಿಂದನೇ ಬರ್ತಾಯಿದ್ದೆ. ದೊಡ್ಡಪೈಲ್ಗುರ್ ಕೇಸಿಂದ ಬರಬೇಕು, ಬೇರ್ಗನಹಳ್ಳಿಯಿಂದ ಬರಬೇಕಾದ್ರೆ ಇವರು ಊನೆಗಲ್ ಹತ್ರ ನಾವು ಕಾಣಿಸ್ಕೊಂಡು ಅವ್ರನ್ನ ನೋಡಿದ್ದು. ನಾವು ಊನೆಗಲ್ ಹತ್ರ ನೋಡಿದ್ರೆ ಮತ್ತು ಅಲ್ಲಿಂದ ನಾವು ಏನು ಅಷ್ಟೊಂದು ಅಬ್ಸರ್ವ್ ಮಾಡಲಿಲ್ಲ. ಒಂದು ಸ್ವಲ್ಪ ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ರು ಆಟ ಆಡಿಸೋದು. ಗಾಡಿ ಇತ್ತ ಆಟ ಆಡ್ಸ್ಕೊಂಡು ಬರ್ತಾಯಿದ್ರು. ಚಿತ್ರಾವತಿ ಹತ್ರ ಕ್ಯಾಂಟ್ರವ್ರಿಗೆ ಅಡ್ಡ ಹೋದರು. ಕಡೆ ಇರೋರು 10 ಕಡೆ ಸೈಡ್ಗೆ ಆಟ ಆಡಿಸ್ಕೊಂಡು ಏಕಾಏಕಿ ಒಂದೇ ಸರಿ ಹೋಯ್ತು. ನಾವು ಮತ್ತೆ ಹಿಂಗೆ ಬರ್ಬೇಕು, ಹಿಂಗೆ ಹೋಗ್ತಾ ಇದ್ದರೆ ಅವಾಗ ಕಿರ್ಚ್ಕೊಂಡು ಹೇಳಿದ್ರೆ ಮೇಡಮ್ ಅಂತ ಇದ್ದರೆ ಅವರು ಹೆಡ್ಸೆಟ್ಸ್ ಹಾಕ್ಕೊಂಡು ಮತ್ತು ಇದು ಪೆಕ್ಸು ಬ್ಯಾಗಾಗಿಂದ ಇದು ಮುಂದೆ ಸ್ಕೂಟಿ ಹತ್ರ ಅಲ್ಲಿ ಇರ್ತದಲ್ಲ ಅದು ತಗೊಂಡು ಮತ್ತು ಹಿಂಗೆ ಹಾಕ್ಕೊಂಡ್ಬಿಟ್ಟು ಮತ್ತು ಹಂಗೆ ಹೇಳ್ತಾನೆ ಇದ್ರು, ಹಂಗೆ ಹೋಗ್ತಾನೆ ಇದ್ರು. ಸೇಮ್ ಗಾಡಿ ಅದೇ ಥರನೇ ಆಡಿಸ್ಕೊಂಡು ಮತ್ತು ಅವರೇ ಬಂದು ಫ್ಲೇವರ್ ಕೆಳಗಡೆ ನಿಲ್ಲಿಸಿದ್ರು. ಮತ್ತು ನಾವು ಹೋಗಿ ಹಂಗೆ ಅಲ್ಲೇ ನಿಲ್ಲಿಸಿ ಕೇಳ್ತಾ ಇದ್ದರೆ ಮತ್ತು ಇನ್ನೂ ಒಂದು ಸ್ವಲ್ಪ ಜನ ಬಂದರು. ಅವರು ಪೆರೇಸಂದ್ರದಿಂದ ಬರ್ತಾಯಿದ್ರಂತೆ. ಅವ್ರು ಪೆರೇಸಂದ್ರದಿಂದ ನೋಡ್ಕೊಂಡ್ಬಂದ್ರಂತೆ. ಆ ಥರ ಮಾಡ್ತಾ ಇದ್ದಿದ್ದು. ಅಲ್ಲಿ ನಿಲ್ಲಿಸಿ ಕೇಳಬೇಕಾದ್ರೆ ಏಕಾಏಕಿ ಚಾಕು ತಗೊಂಡು ಹಂಗೆ ಚುಚ್ಚಕ್ಕೆ ಟ್ರೈ ಮಾಡೋದು ಅಷ್ಟೇ ಸರ್. ಪ್ರಶ್ನೆ ಮಾಡೋಕ್ಕೆ ಸರ್, ಪ್ರಶ್ನೆ ಮಾಡ್ತಾ ಇದ್ದಂಗೆ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ತಗೊಂಡು ಚುಚ್ಚಿದ್ರು ಸರ್ ಅವರು. ಸರ್ ಫಸ್ಟ್ ಇಲ್ಲಿ ಚುಚ್ಚಕ್ಕೆ ಟ್ರೈ ಇಲ್ಲಿ ಚುಚ್ಚಕ್ಕೆ ಹೋದೆ ಸರ್. ಇಲ್ಲಿ ಚುಚ್ಚಿದ್ದು ಫಸ್ಟು. ನಾನು ಕೈ ಹಿಂಗೆ ಅಡ್ಡ ಇಕ್ಬೇಕಾದ್ರೆ ಕೈಗೆ ಬಿದ್ದಿದ್ದು ಅದೇಟು. ಮತ್ತು
ಸರ್ ನಾನು ಹೊಡೆದಿದ್ದು ಕೈಗೆ ಚುಚ್ಚ ಮೇಲೆ ಸರ್, ಫಸ್ಟು ಚಾಕು ತಗೊಂಡು ಹಿಂಗೆ ಅಂದಮೇಲೆ ಅಷ್ಟು ತನಕ ನಾನೇನು ಮಾತಾಡಲಿಲ್ಲ. ಹಾಂ, ಆಮೇಲೆ ನಾನು ಹೊಡೆದಿದ್ದು ಅಷ್ಟೇ ಸರ್. ಅದು ಆಮೇಲೆ ಚುಚ್ಚ ಸರ್ ಯಾರು ಸರ್ ನಾವು ಯಾಕೆ ಅಂತೇಳಿ ಅಷ್ಟೊತ್ತಿಗೆ ಕೈಗೆ ಎಲ್ಲ ಚುಚ್ತಾ ಇದ್ಲಲ್ಲ ಸರ್. ಹಾಂ, ನಮಗೆ ಚುಚ್ಚಿದ್ರು, ಮತ್ತು ನಾನು ಚುಚ್ಚಿದ್ರು. ಆದಮೇಲೆ ಇವ್ನಿಗೆ ಒಂದು ಸರಿ ಟ್ರೈ ಮಾಡಿದ್ರು, ಇವ್ನಿಗೆ ಸ್ವಲ್ಪ ಗಾಯ ಆಯಿತು, ಇನ್ನೊಬ್ಬ ಹೆಣ್ಣಿಗೆ ಹಂಗೆ ಚುಚ್ಚಕ್ಕೆ ಹೋದ್ರು, ಆ ಹೆಣ್ಣ ಸೈಡ್ಗೆ ಹೊರಟೋದ್ರು. ಅಷ್ಟೇ ಸರ್ ಅದು ನಡೆದಿದ್ದು. ಮತ್ತು ಇವ್ರು ಬಂದರು, ಹಾಸ್ಪಿಟ್ಲ್ ಕರ್ಕೊಂಬಂದು ಅವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋದ್ರು. ಇನ್ನು ಘಟನೆ ಆಗ್ತಿದ್ದಂತೆ ಇತರೆ ವಾಹನ ಸವಾರರು ಸ್ಥಳೀಯರು ಜಮಾಯಿಸಿ ಯುವತಿಯನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದುಕೊಂಡಿದ್ದಾರೆ. ಪೊಲೀಸರನ್ನ ಕರೆಸಿ ಆಕೆಯನ್ನ ಪೊಲೀಸರ ವಶಕ್ಕೆ ನೀಡಲಾಗಿದೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಯುವಕ ನಿಖಿಲ್ ಹೇಳಿಕೆ ಆಧರಿಸಿ ಪ್ರಕರಣ ದಾಖಲಿಸಿಕೊಂಡಿದ್ರೆ, ಇತ್ತ ಯುವತಿ ರವಿಕಾಳನ್ನ ವಿಚಾರಣೆ ನಡೆಸಿದ್ದಾರೆ. ಇನ್ನು ಯುವತಿ ರವಿಕಾ, ಯುವಕರು ನನ್ನನ್ನು ಫಾಲೋ ಮಾಡಿ ಅನುಚಿತವಾಗಿ ವರ್ತನೆ ಮಾಡಿದ್ರು, ಅದಕ್ಕೆ ನಾನು ಚಾಕುವಿನಿಂದ ಅಟ್ಯಾಕ್ ಮಾಡಿದ್ದೆ ಅಂತಿದ್ದಾಳೆ. ಬೇರ್ಗಾನಲ್ಲಿ ಕೋಡೂರು ಬೇರ್ಗಾನಲ್ಲಿಂದ ಬರ್ತಾಯಿದ್ವಿ, ನಾನು ನಿಖಿಲ್ ಅಂದ್ಬಿಟ್ಟು. ಹೂನೆಗಲ್ ಅಷ್ಟು ಬರೋ ಅಷ್ಟಕ್ಕೆ ಅವರು ಲೇಡಿ ಗಾಡಿಯಲ್ಲಿ ಇದು ಮಾಡ್ಕೊಂಡು ಬರ್ತಾಯಿದ್ವಿ. ನಾವು ಮುಂದೆ ಬರ್ತಾಯಿದ್ದೆ, ಕ್ಯಾಂಟ್ರೋರ್ ಬಂದರು. ಕ್ಯಾಂಟ್ರೋರ್ ಮುಂದೆ ಇದು ಮಾಡಿದ್ರು, ಅವರು ಕೂತಾಗಿದ್ವಿ, ಒಂದು ಕೂತು ಮೇಡಮ್ 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 ಅಂದ್ಬಿಟ್ಟು ನಿಲ್ಸೆಲ್ಲ ಬಂದುಬಿಟ್ರು. ಮುಂದೆ ಬರ್ತಾಯಿದ್ದಂಗೆ ಇದು ಪೆಕ್ಸ್ ಹಾಕ್ಕೊಂಡ್ಬಿಟ್ಟು ಆಮೇಲೆ ಇದ್ರತ್ತು ಬಂದರು, ಫ್ಲೇವರ್ ಹತ್ರ ಬಂದರು, ಚಿಕ್ಕಬಳ್ಳಾಪುರ ಫ್ಲೇವರು ಬಂದು ಸೈಡ್ಗೆ ಹಾಕಿದ್ರು. ಗಾಡಿಯಲ್ಲಿ ಸೈಡ್ಗೆ ಹಾಕೋಕ್ಕೆ ಹೋಗ್ಬಿಟ್ಟು ನಾವು ಹಿಂದಿಂದ ಗಾಡಿಯಲ್ಲಿ ಬರ್ತಾಯಿದ್ವಿ. ಸೈಡ್ಗೆ ಹೋಗ್ಬಿಟ್ಟು ಕೇಳಿದ್ವಿ, ಯಾಕೆ ಮೇಡಮ್ ಹಿಂಗೆ ಹೋಗ್ತಾಯಿದ್ದೀರಾ, ರೋಡಲ್ಲಿ ಯಾರನ್ನು ಬಂದರೆ ಗಾಡಿಗಳು ಏನೇನು ಹೆಚ್ಚು ಕಮ್ಮಿ ಆದರೆ ಹೆಲ್ಮೆಟ್ ಅಷ್ಟೊತ್ತಿಗೆ ಚಾಕು ಎತ್ಕೊಂಡು ಅವರು ಇದು ಮಾಡಿದ್ರು. ಅಲ್ಲಮ್ಮ ಹೆಲ್ಮೆಟಲ್ಲಿತ್ತು, ಇಲ್ಲಿ ಮೇಲೆ ಹೆಲ್ಮೆಟಲ್ಲಿತ್ತು. ಹಾಂ ಹಾಂ, ಯಾಕೆ ಹೊಡೆದಿದ್ದು. ಹಾಂ, ಫಸ್ಟು ಅವನು ಎಲ್ಲಿ ಚುಚ್ಚಿದ್ರು ಅವ್ರಕ, ಆಮೇಲೆ ಕೈ ಅಡ್ಡ ಇದ್ರಕ್ಕೆ ಕೈ ಇದು ಮಾಡಿರೋದು. ಹಾಂ, ಅವ್ರಿಗೆ ಕೈ ಇದು ಇಂಜೂರ್ ಆಗಿದೆ ಫುಲ್. ಇನ್ನು ಮಾನಸಿಕವಾಗಿ ಸದೃಢವಾಗಿ ಇರದ ರವಿಕಾ ಪೊಲೀಸ್ ಠಾಣೆಯಲ್ಲೂ ಪೊಲೀಸರಿಗೆ ಸಹಕರಿಸದೆ ಚಿತ್ರ ವಿಚಿತ್ರವಾಗಿ ವರ್ತಿಸುತ್ತಿದ್ದಾಳೆ. ಒಟ್ಟಿನಲ್ಲಿ ಮಹಿಳಾ ಟೆಕ್ಕಿ ಏನೋ ಮಾಡಲು ಹೋಗಿ ಅದೇನೋ ಮಾಡಿಕೊಂಡಳು ಅನ್ನೋ ಹಾಗೆ ಸಣ್ಣ ಮಾತಿಗೆ ಮಾತು ಬೆಳೆಸಿ ಚಾಕು ತೆಗೆದು ಹಲ್ಲೆ ನಡೆಸುವ ಮೂಲಕ ಇದೀಗ ಪೊಲೀಸರ ಅತಿಥಿಯಾಗಿ ಕಾನೂನಿನ ಕ್ರಮಕ್ಕೆ ಸಿಲುಕಿಕೊಂಡಿದ್ದಾಳೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಟೋಲ್ ನಿರ್ವಾಹಕರು ರಸ್ತೆ ನಿಯಮಗಳನ್ನು ಪಾಲಿಸದೆ ವಾಹನ ಸವಾರರು ಮತ್ತು ಪಾದಚಾರಿಗಳ ಸಾವು ನೋವಿಗೆ ಕಾರಣರಾಗಿದ್ದಾರೆ ಎಂದು ಆರೋಪಿಸಿ ರಾಜ್ಯ ರೈತ ಸಂಘ ಮತ್ತು ವಿವಿಧ ಕನ್ನಡಪರ ಸಂಘಟನೆಗಳಿಂದ ಯಲಹಂಕ ಹಿಂದೂಪುರ ರಾಜ್ಯ ಹೆದ್ದಾರಿ ಹಾದು ಹೋಗಿರುವ ದೊಡ್ಡಬಳ್ಳಾಪುರ ನಗರದ ಡಿ ಕ್ರಾಸ್ ವೃತ್ತದ ಬಳಿ ಪ್ರತಿಭಟನೆ ನಡೆಸಿದರು. ಟೋಲ್ ನಿರ್ವಾಹಕರು ರಸ್ತೆ ನಿಯಮಗಳನ್ನು ಪಾಲಿಸದೆ ವಾಹನ ಸವಾರರು ಮತ್ತು ಪಾದಚಾರಿಗಳ ಸಾವು ನೋವಿಗೆ ಕಾರಣರಾಗಿದ್ದಾರೆ ಎಂದು ಆರೋಪಿಸಿ ರಾಜ್ಯ ರೈತ ಸಂಘ ಮತ್ತು ವಿವಿಧ ಕನ್ನಡಪರ ಸಂಘಟನೆಗಳಿಂದ ಯಲಹಂಕ ಹಿಂದೂಪುರ ರಾಜ್ಯ ಹೆದ್ದಾರಿ ಹಾದು ಹೋಗಿರುವ ದೊಡ್ಡಬಳ್ಳಾಪುರ ನಗರದ ಡಿ ಕ್ರಾಸ್ ವೃತ್ತದ ಬಳಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಕನ್ನಡ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಸಂಜೀವ್ ನಾಯಕ್ ಅವರು, ಟೋಲ್ ನಿರ್ವಾಹಕರು ರಸ್ತೆ ಮತ್ತು ಸುರಕ್ಷತಾ ನಿಯಮಗಳನ್ನು ಪಾಲಿಸದ ಪರಿಣಾಮ ಈ ರಸ್ತೆಯಲ್ಲಿ ಸಂಚರಿಸುವ ಹಲವು ಮಂದಿ ವಾಹನ ಸವಾರರು ಹಾಗೂ ಪಾದಚಾರಿಗಳು ಸಾವು ನೋವುಗಳನ್ನು ಅನುಭವಿಸುತ್ತಿದ್ದಾರೆ ಎಂದರು.
ಅವೈಜ್ಞಾನಿಕವಾಗಿ ಡಿವೈಡರ್ ಮತ್ತು ಯೂಟರ್ನ್ಗಳನ್ನು ಅಳವಡಿಸಿದ್ದು, ಪಾದಚಾರಿ ಮಾರ್ಗದ ಮೇಲೆ ಅಂಗಡಿ ಮುಂಗಟ್ಟುಗಳನ್ನು ತೆರೆಯಲು ಅವಕಾಶ ನೀಡಿ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ದೂರಿದರು. ರಸ್ತೆಗಾಗಿ ಭೂಮಿ ನೀಡಿದ ರೈತರಿಗೆ 5 ವರ್ಷ ಕಳೆದರೂ ಸೂಕ್ತ ಪರಿಹಾರ ನೀಡಿಲ್ಲ. ಟೋಲ್ ಸಮೀಪದಲ್ಲಿ ಶೌಚಾಲಯ, ವಿದ್ಯುತ್ ದೀಪ, ಸ್ವಚ್ಛತೆ ಸೇರಿ ಮೂಲ ಸೌಕರ್ಯಗಳನ್ನು ಕಲ್ಪಿಸಿಲ್ಲ. ಅಪಘಾತಗಳಾದಾಗ ಗಾಯಾಳುಗಳನ್ನು ಸಾಗಿಸಲು ಆಂಬ್ಯುಲೆನ್ಸ್ ಮತ್ತು ಟೋಯಿಂಗ್ ವಾಹನದ ಸೌಲಭ್ಯಗಳಿಲ್ಲ. ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿದ ನಂತರವಷ್ಟೇ ಟೋಲ್ ಸಂಗ್ರಹ ಮಾಡಬೇಕೆಂದು ಹಲವು ಬಾರಿ ಸೂಚಿಸಿದ್ದರೂ ನಿರ್ಲಕ್ಷ್ಯ ವಹಿಸಿದ್ದಾರೆ. ಸಮಸ್ಯೆಗಳನ್ನು ಬಗೆಹರಿಸದೆ ಟೋಲ್ ಸಂಗ್ರಹ ಮಾಡಬಾರದು ಎಂದು ಆಗ್ರಹಿಸಿದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ಸತೀಶ್ ಮಾತನಾಡಿ, ಟೋಲ್ ಸುತ್ತಮುತ್ತಲ ರೈತರು ಮತ್ತು ನಾಗರಿಕರ ವಾಹನಗಳನ್ನು ಉಚಿತವಾಗಿ ಬಿಡಲಾಗುವುದೆಂದು ಆರಂಭದಲ್ಲಿ ಭರವಸೆ ನೀಡಿದ್ದರು. ಆದರೆ ಕೆಲವೇ ದಿನಗಳಲ್ಲಿ ಅದನ್ನು ಸ್ಥಗಿತಗೊಳಿಸಿ ಟೋಲ್ ಸಂಗ್ರಹಿಸಲಾಗುತ್ತಿದೆ. ಇದರಿಂದ ಕೃಷಿ ಮತ್ತಿತರ ಕೆಲಸಗಳಿಗಾಗಿ ಈ ಭಾಗದಲ್ಲಿ ಸಂಚರಿಸಬೇಕಾಗಿರುವ ರೈತರಿಗೆ ತೊಂದರೆಯಾಗುತ್ತಿದೆ. ಸಮಸ್ಯೆಗಳನ್ನು ನಿವಾರಿಸಬೇಕೆಂದು ಕೆಆರ್ಡಿಎಲ್ಗೆ ಮನವಿ ಪತ್ರ ನೀಡಿದರೂ ಪ್ರಯೋಜನವಾಗಿಲ್ಲ ಎಂದು ದೂರಿದರು. ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅಮರೇಶ್ ಗೌಡ ನೇತೃತ್ವದಲ್ಲಿ ಪ್ರತಿಭಟನಾ ನಿರತರನ್ನ ರಸ್ತೆಯಿಂದ ತೆರವು ಮಾಡಿ ಟೋಲ್ ಸಿಬ್ಬಂದಿಗಳೊಂದಿಗೆ ಮಾತುಕತೆ ನಡೆಸುವ ಮೂಲಕ ಪ್ರತಿಭಟನೆ ಅಂತ್ಯಗೊಂಡಿತು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಸಂಬಂಧವಿಲ್ಲದ ಮಾಲೀಕರ ಕೃಷಿ ಜಮೀನಿನ ಹೆಸರಿನಲ್ಲಿ ಬೋನಾಫೈಡ್ ನಕಲಿ ಪ್ರಮಾಣ ಪತ್ರ ವಿತರಣೆ ಹಾಗೂ ಟ್ರ್ಯಾಕ್ಟರ್ ನೋಂದಣಿ ಪ್ರಕರಣ ಸಂಬಂಧ ಕೋಲಾರ ಜಿಲ್ಲೆಯ 6 ಕಡೆಗಳಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ದಾಖಲೆ ಪರಿಶೀಲನೆ ನಡೆಸಿದ ಘಟನೆ ಇಂದು ನಡೆಯಿತು. ಕೋಲಾರ ಜಿಲ್ಲೆಯ 5 ಕಡೆ ಹಾಗೂ ಚಿಂತಾಮಣಿಯಲ್ಲಿ 1 ಕಡೆ ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿರುವ ಲೋಕಾಯುಕ್ತ ಅಧಿಕಾರಿಗಳು ಶೋಧ ಕಾರ್ಯಾಚರಣೆ ನಡೆಸಿದ್ದಾರೆ. ಜಿಲ್ಲಾ ಲೋಕಾಯುಕ್ತ ಎಸ್ಪಿ ಆಂಟನಿ ಜಾನ್ ನೇತೃತ್ವದಲ್ಲಿ ಈ ದಾಳಿ ನಡೆದಿದ್ದು, ಸುಮಾರು 1387 ನಕಲಿ ಬೋನಾಫೈಡ್ ದಾಖಲೆ ಸೃಷ್ಟಿಸಿ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು 2 ಕೋಟಿ ನಷ್ಟ ಮಾಡಿದ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಪೊಲೀಸರು ಈ ದಾಳಿ ನಡೆಸಿರುವುದಾಗಿ ತಿಳಿದು ಬಂದಿದೆ. ನಕಲಿ ಬೋನಾಫೈಡ್ ಮಾಡುತ್ತಿರುವ ಬಗ್ಗೆ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿತ್ತು. ನರಸಾಪುರ ನಾಡ ಕಚೇರಿಯ ಉಪ ತಹಸೀಲ್ದಾರ್ ನಾರಾಯಣಸ್ವಾಮಿ, ಹೊರಗುತ್ತಿಗೆ ಆಪರೇಟರ್ ಅಂಬುಜಾ, ಮಧ್ಯವರ್ತಿ ಮಂಜುನಾಥ್, ಚಿಂತಾಮಣಿಯ ಸಾಯಿ ಆದಿತ್ಯ ಟ್ರ್ಯಾಕ್ಟರ್ ಶೋರೂಮ್ನ ಸೇಲ್ಸ್ ಮ್ಯಾನ್ ಗೋಕುಲ್ ರೆಡ್ಡಿ, ಕೋಲಾರ ಮೂಲದ ವ್ಯವಸ್ಥಾಪಕ ಆಂಜನೇಯ ರೆಡ್ಡಿ, ಆರ್ಟಿಒ ಮಧ್ಯವರ್ತಿ ಅಶ್ವತ್ಥನಾರಾಯಣ ಅವರ ನಿವಾಸದ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದ ಬಳಿ ಇರುವ ಮುಕುಂದರಾಯಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಕಡೆಯ ಸೋಮವಾರದ ಅಂಗವಾಗಿ ಲಕ್ಷದೀಪೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದ ಬಳಿ ಇರುವ ಮುಕುಂದರಾಯಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಕಡೆಯ ಸೋಮವಾರದ ಅಂಗವಾಗಿ ಲಕ್ಷದೀಪೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಸುಮಾರು 500 ವರ್ಷಗಳ ಇತಿಹಾಸವಿರುವ ಪುರಾತನ ದೇವಾಲಯ ಇದಾಗಿದ್ದು, ಮುಕುಂದರಾಯಸ್ವಾಮಿ ದೇವಾಲಯಕ್ಕೆ ವಿಶೇಷ ದೀಪಾಲಂಕಾರ ಮಾಡಲಾಗಿತ್ತು. ದೇವಾಲಯ ಮತ್ತು ದೇವರ ಅಲಂಕಾರ ಭಕ್ತರ ಕಣ್ಮನ ಸೆಳೆಯಿತು. ಕಾರ್ತಿಕ ಮಾಸದ ಕಡೆಯ ಸೋಮವಾರದ ಹಿನ್ನೆಲೆಯಲ್ಲಿ ದೇವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದ್ದು, ಹೂವಿನ ಅಲಂಕಾರ ಭಕ್ತರ ಆಕರ್ಷಣೆಗೆ ಪಾತ್ರವಾಗಿತ್ತು. ಭಕ್ತಾದಿಗಳು ಹನುಮ ಜಯಂತಿ ಸೇರಿದಂತೆ ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಿದ್ದಾರೆ.
ಹಚ್ಚಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಭಕ್ತರು ಪ್ರಾರ್ಥನೆ ಮಾಡಿಕೊಂಡರು. ಭಕ್ತರ ಕೋರಿಕೆಗಳನ್ನ ದೇವರು ಈಡೇರಿಸುತ್ತಾರೆ ಎಂಬ ನಂಬಿಕೆ ಇದೆ. ಭಕ್ತಾದಿಗಳೆಲ್ಲರೂ ಸೇರಿ ಸಂಭ್ರಮದ ಕಾರ್ತಿಕ ಮಾಸದ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಪ್ರಸಾದ ವಿನಿಯೋಗ ವ್ಯವಸ್ಥೆ ಮಾಡಿದ್ದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನಮ್ಮಲ್ಲಿ ಕೇವಲ 10 ರೂಪಾಯಿಂದ ಸ್ವಿಚ್ಗಳು ಸ್ಟಾರ್ಟ್ ಆಗುತ್ತೆ ಸರ್. ಈ ELCB ಅಥವಾ RCCB ಏನಂತಾರೆ, ಇದು ಹಾಕ್ಸೋದ್ರಿಂದ ಮನೆಯಲ್ಲಿ ಚಿಕ್ಕ ಮಕ್ಕಳಾಗಿರ್ಬೋದು, ಲೇಡೀಸ್ ಆಗಿರ್ಬೋದು, ನೀರ್ ಕೈಯಲ್ಲಿ ಯಾರೇ ಸ್ವಿಚ್ ಮುಟ್ಟಿದ್ರು ಆಫ್ ಆಗ್ಬಿಡುತ್ತೆ, ಕರೆಂಟ್ ಹೊಡೆಯಕ್ಕೆ ಬಿಡಲ್ಲ. ಅದು ಇದ್ರ ಸ್ಪೆಷಾಲಿಟಿ. ಎಲ್ಲರಿಗೂ ನಮಸ್ತೆ. ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು ಗೋಲ್ಡ್ ಮ್ಯಾಕ್ ಮಾರ್ಕೆಟಿಂಗ್ ಇಂಡಿಯಾ ಅಂತ. ಸುಮಾರು 24 ವರ್ಷಗಳಿಂದ ಎಲೆಕ್ಟ್ರಿಕಲ್ ಆಕ್ಸೆಸರಿ, ಸ್ವಿಚ್, ಪ್ಲೇಟು, ಸಾಕೆಟ್ಸು, ವೈರ್ಸು ಇದೆಲ್ಲ ತಯಾರಿಸ್ತಾ ಇದೀವಿ. ಸೊ ನಮ್ಮ ಕಂಪ್ನಿ ಬರೋದು ಬಂದ್ಬಿಟ್ಟು ಬ್ಯಾಂಗ್ಳೂರ್ ಕಾಮಾಕ್ಷಿ ಪಾಳ್ಯ ನಿಯರ್ ಪೂರಿಕಾ ಮೊಬೈಲ್ ಶೋರೂಮ್ ರೋಡ್ ಒಳಗಡೆ ಬಂದ್ರೆ 5th or 4th ಬಿಲ್ಡಿಂಗ್ ಅಲ್ಲಿ ನಮ್ದು ಬರುತ್ತೆ ಸರ್. ಇದು ನಮ್ಮ ಅಡ್ರೆಸ್ ಸರ್. ನಮ್ಮ ಸ್ವಿಚ್, ಪ್ಲೇಟು, ಸಾಕೆಟ್, ನಮ್ಮ ಎಲೆಕ್ಟ್ರಿಕಲ್ ಆಕ್ಸೆಸರೀಸ್ಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 20 ವರ್ಷ ಗ್ಯಾರಂಟಿ ಸರ್. ಸೊ ಸರ್, ನಮ್ಮಲ್ಲಿ ಹೋಲ್ಸೇಲ್ ಬೆಲೆಯಲ್ಲಿ ಕಡಿಮೆ ದರದಲ್ಲಿ ಯಾಕೆ ಸಿಗ್ತಾ ಇದೆ ಅಂದ್ರೆ, ನಾವೇ ಓನ್ ಮ್ಯಾನುಫ್ಯಾಕ್ಚರರ್, ಅಂದ್ರೆ ನಾವೇ ಓನ್ ತಯಾರು ಮಾಡೋದ್ರಿಂದ ಸೊ ನಿಮಗೆ ಪ್ರತಿಯೊಂದು ಕಡಿಮೆ ಬರುತ್ತೆ. ಸುಮ್ಮನೆ ಸ್ವಿಚ್ ಮಾರ್ಕೆಟಲ್ಲಿ 5 ರೂಪಾಯಿ ಸ್ವಿಚ್, 6 ರೂಪಾಯಿ ಸ್ವಿಚ್ ಅಂತಾರೆ, ಅದು ಬೇರೆದ್ರಲ್ಲಿ ಬೇರೆ ರೇಟ್ ಚೇಂಜ್ ಇರುತ್ತೆ. ಬಟ್ ನಮ್ದು ಆ ಥರ ಇಲ್ಲ. ಸ್ವಿಚ್ ಆಗಿರ್ಬೋದು, ಸಾಕೆಟು, ಪ್ಲೇಟು ಪ್ರತಿಯೊಂದು ಹೋಲ್ಸೇಲ್ ದರದಲ್ಲೇ ಇರುತ್ತೆ. ಸೊ ನಮ್ಮ ವೈರ್ದು ಏನು ಸ್ಪೆಷಾಲಿಟಿ ಅಂದರೆ, ನಮ್ಮದು ಬಂದ್ಬಿಟ್ಟು FRLS ವೈರ್ ಬರುತ್ತೆ. FRLS ವೈರ್ ಬರೋದ್ರಿಂದ ನಿಮಗೆ ಬೆಂಕಿ ಹತ್ತಿದ್ರು ಕೂಡ ಮುಂದೆ ಹೋಗಲ್ಲ, ಶಾರ್ಟ್ ಆಗಲ್ಲ. ಸೊ ಅದು ನಮ್ಮ ವೈರ್ಗಿರೋ ಸ್ಪೆಷಾಲಿಟಿ. ಸುಮ್ಮನೆ ಹೇಳೋದಲ್ಲ, ಲೈವ್ ಟೆಸ್ಟ್ ತೋರಿಸ್ತೀನಿ ನಿಮ್ಗೆ. ಈಗ ನಾನು ಬೆಂಕಿ ಬಿಡ್ತೀನಿ, ಬೆಂಕಿ ಬಿಟ್ಟಿದ ತಕ್ಷಣ ಆಫ್ ಆಗುತ್ತೆ. ಅದು ಈ FRLS ವೈರ್ಗಿರೋ ಸ್ಪೆಷಾಲಿಟಿ ಸರ್. ನೋಡಿ, ಇದು ನಮ್ಮ ವೈರ್ ಸ್ಪೆಷಾಲಿಟಿ. ಬನ್ನಿ, ಡೈರೆಕ್ಟ್ ನಿಮಗೆ ಮಷೀನಲ್ಲಿ ಮೋಲ್ಡಿಂಗ್ ಎಲ್ಲ ಯಾವ ರೀತಿ ರೆಡಿ ಆಗುತ್ತೆ, ವರ್ಕರ್ಸ್ ಎಲ್ಲ ಯಾವ ರೀತಿ ಐಟಮ್ ರೆಡಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಸರ್. ಸೊ ನಮ್ಮ ಕಂಪ್ನಿ ಬರೋದು ಬಂದ್ಬಿಟ್ಟು ಬ್ಯಾಂಗ್ಳೂರ್ ಕಾಮಾಕ್ಷಿ ಪಾಳ್ಯ ನಿಯರ್ ಪೂರಿಕಾ ಮೊಬೈಲ್ ಶೋರೂಮ್ ರೋಡ್ ಒಳಗಡೆ ಬಂದ್ರೆ 5th or 4th ಬಿಲ್ಡಿಂಗ್ ಅಲ್ಲಿ ನಮ್ದು ಬರುತ್ತೆ ಸರ್. ಇದು ನಮ್ಮ ಅಡ್ರೆಸ್. ಅಸ್ತ್ರ ಕ್ಲಿನಿಕ್, ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ಟು ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ಚಿಕ್ಕಬಳ್ಳಾಪುರದಲ್ಲಿ 5 ವರ್ಷಗಳಿಂದ ಉತ್ತಮ ಸೇವೆಯನ್ನ ನೀಡುತ್ತಿದೆ ಅಸ್ತ್ರ ಕ್ಲಿನಿಕ್. ನಿಮಗೆ ಯಾವುದೇ ರೀತಿಯ ನೋವುಗಳಿರಲಿ ಒಮ್ಮೆ ಭೇಟಿ ಕೊಡಿ ಅಸ್ತ್ರ ಕ್ಲಿನಿಕ್ಗೆ. ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಧುನಿಕ ರೀತಿಯ ಚಿಕಿತ್ಸೆಯನ್ನ ನೀಡುತ್ತಾರೆ. ನಮ್ಮಲ್ಲಿ ಲಭ್ಯವಿರುವ ಚಿಕಿತ್ಸೆಗಳು: ಸ್ಕ್ಯಾನಿಂಗ್ ಮೂಲಕ ನಿಮ್ಮ ನೋವನ್ನು ಪತ್ತೆ ಹಚ್ಚಿ ಇಂಜೆಕ್ಷನ್ ಮೂಲಕ ನೋವು ನಿವಾರಣೆ ಮಾಡುತ್ತಾರೆ. ಯಾವುದೇ ಹಳೆಯ ನೋವುಗಳಿರಲಿ ಇಲ್ಲಿದೆ ಸೂಕ್ತವಾದ ಚಿಕಿತ್ಸೆ. ರೀಜನರೇಟಿವ್ ಥೆರಪಿ, ಕೀಲು ನೋವು, ಸಂಧಿವಾತ, ಮೈಗ್ರೇನ್, ಕ್ಯಾನ್ಸರ್, ಫ್ರೋಝನ್ ಶೋಲ್ಡರ್, ಸಿಯಾಟಿಕಾ, ನರಗಳ ದೌರ್ಬಲ್ಯ ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂಟಿಗ್ರೇಟಿವ್ ಮೆಡಿಸಿನ್, ಫಿಸಿಯೋಥೆರಪಿ ಅಂಡ್ ವೆಲ್ನೆಸ್, ವೆಯ್ಟ್ ಮ್ಯಾನೇಜ್ಮೆಂಟ್, ನ್ಯೂಟ್ರಿಷನ್ ಟ್ರೀಟ್ಮೆಂಟ್ ಲಭ್ಯವಿದೆ. ಸೂಕ್ತವಾದ ಚಿಕಿತ್ಸೆಗಾಗಿ ನೀವು ಅಲ್ಲಿ ಇಲ್ಲಿ ಅಲಿಯಬೇಕಿಲ್ಲ. ಒಮ್ಮೆ ಭೇಟಿ ಕೊಡಿ ನಮ್ಮ ಅಸ್ತ್ರ ಕ್ಲಿನಿಕ್ಗೆ. ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂಟೀರಿಯರ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಪ್ರಾರಂಭವಾಗಿದೆ. ಸ್ವತಃ ನಮ್ಮದೇ ಆದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು ಹೊಂದಿದ್ದೇವೆ. ಇಂಟೀರಿಯರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, UPVC ವಿಂಡೋಸ್ ಮತ್ತು ಡೋರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಸೋಫಾ ಸೆಟ್ ಮತ್ತು ಫರ್ನಿಚರಿಂಗ್ ಯೂನಿಟ್ಗಳು ನಮ್ಮ ಬಳಿ ಇವೆ. ತಾವು ಹಿಂದೆ ನಮ್ಮ ಮಳಿಗೆಗೆ ಭೇಟಿ ನೀಡಿ ನಮ್ಮ ಆರಂಭದ ಆಕರ್ಷಕ ರಿಯಾಯಿತಿ ಕೊಡುಗೆಗಳನ್ನು ಬಳಸಿಕೊಳ್ಳಬೇಕಾಗಿ ವಿನಂತಿ. ನಮ್ಮ ವಿಳಾಸ: ಶ್ರೀ ಸಾಯಿ ಇಂಟೀರಿಯರ್ಸ್, NH44, ಡಿಮಾರ್ಟ್ ಪಕ್ಕ, ಬೈಪಾಸ್ ಸರ್ವಿಸ್ ರೋಡ್, ಚಿಕ್ಕಬಳ್ಳಾಪುರ.
ಮೊಬೈಲ್ ಸಂಖ್ಯೆ 87623416. ಲೇಖಾಂಶ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ISO ಸಂಸ್ಥೆಯ ವತಿಯಿಂದ ಅನುಮೋದನೆಗೊಂಡಿರುವ ಕಂಪ್ಯೂಟರ್ ತರಬೇತಿ ಹಾಗೂ ಬೋಧನಾ ಕೇಂದ್ರ. ನಮ್ಮಲ್ಲಿ ಎಲ್ಲಾ ವಿಧವಾದ ಪಠ್ಯದ ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ನಾಗರಿಕರಿಗೆ ಕಂಪ್ಯೂಟರ್ ತರಬೇತಿ ಹಾಗೂ ಬೋಧನೆಯನ್ನ ನೀಡಲಾಗುವುದು. ಸಮಯ ಬೆಳಿಗ್ಗೆ 7 ರಿಂದ ಸಂಜೆ 8 ಗಂಟೆಯವರೆಗೂ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ. ಲೇಖಾಂಶ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಂಪ್ಯೂಟರ್ ತರಬೇತಿ ಹಾಗೂ ಬೋಧನಾ ಕೇಂದ್ರ. ಸ್ಥಳ ವಿಜಯ್ ಕುಮಾರ್ ಕಾಂಪ್ಲೆಕ್ಸ್, ಗುಡಿಬಂಡೆ ರಸ್ತೆ, ಪೆರೇಸಂದ್ರ. ಮೊಬೈಲ್ ಸಂಖ್ಯೆ 9950686560. ಮತ್ತೊಂದು ಮೊಬೈಲ್ ಸಂಖ್ಯೆ 8050477840. ಮತ್ತೊಂದು ಮೊಬೈಲ್ ಸಂಖ್ಯೆ 8050611892. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಬಾಗೇಪಲ್ಲಿ ತಾಲೂಕಿನ ಪರಗೋಡು ಗ್ರಾಮ ಪಂಚಾಯಿತಿ ಬಾಗಿಲು ಮುರಿದು ಒಳನುಗ್ಗಿರುವ ಕಳ್ಳರು ಕಚೇರಿಯಲ್ಲಿದ್ದ 8 UPS ಬ್ಯಾಟರಿಗಳು, ಟಿವಿ ಮತ್ತು DVR ಕಳವು ಮಾಡಿಕೊಂಡು ಹೋಗಿರುವ ಘಟನೆ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿ 44ಕ್ಕೆ ಹೊಂದಿಕೊಂಡಂತೆ ಇರುವ ಪರಗೋಡು ಗ್ರಾಮ ಪಂಚಾಯಿತಿ ಕಚೇರಿಯ ಕಬ್ಬಿಣದ ಬಾಗಿಲುಗಳನ್ನು ರೀಚಾರ್ಜಬಲ್ ಕಟರ್ ಮೂಲಕ ಕಟ್ ಮಾಡಿ ಒಳಪ್ರವೇಶಿಸಿರುವ ಕಳ್ಳರು ಕಚೇರಿಯಲ್ಲಿದ್ದ 8 UPS ಬ್ಯಾಟರಿಗಳು ಮತ್ತು CCTV ಕ್ಯಾಮೆರಾದ DVR ಟಿವಿ ಕಳವು ಮಾಡಿಕೊಂಡು ಹೋಗಿದ್ದಾರೆ. ಇವುಗಳ ಬೆಲೆ ಸುಮಾರು 2.5 ಲಕ್ಷ ಎಂದು ಅಂದಾಜಿಸಲಾಗಿದ್ದು, ಕಚೇರಿಯಲ್ಲಿದ್ದ ಕಂಪ್ಯೂಟರ್ಗಳನ್ನಾಗಲಿ ಅಥವಾ ಲ್ಯಾಪ್ಟಾಪ್ಗಳನ್ನು ಕಳವು ಮಾಡದಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ಎಂದಿನಂತೆ ಬೆಳಗ್ಗೆ ಕಚೇರಿಗೆ ಆಗಮಿಸಿದ ಸಿಬ್ಬಂದಿ ಕಳ್ಳತನ ನಡೆದಿರುವುದನ್ನು ಖಚಿತಪಡಿಸಿಕೊಂಡು PDOಗೆ ಮಾಹಿತಿ ನೀಡಿದ್ದು, ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿರುವ ಬಾಗೇಪಲ್ಲಿ ಪೊಲೀಸರು ಪರಿಶೀಲನೆ ಮಾಡಿದ್ದು, ಸ್ಥಳಕ್ಕೆ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರನ್ನು ಕರೆಸಿಕೊಂಡು ತನಿಖೆ ನಡೆಸಿದ್ದಾರೆ. ಇನ್ನು ಗ್ರಾಮ ಪಂಚಾಯಿತಿ PDO DV ನಾಗಮಣಿ ನೀಡಿರುವ ದೂರಿನ ಆಧಾರದ ಮೇಲೆ ಬಾಗೇಪಲ್ಲಿ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಕಳೆದ 40 ವರ್ಷಗಳಿಂದ ಅನುಭವದಲ್ಲಿರುವ ಜಮೀನು ತಮಗೆ ಮಂಜೂರು ಮಾಡುವಂತೆ ಆಗ್ರಹಿಸಿ ಗುಡಿಬಂಡೆ ತಾಲೂಕು ಕಚೇರಿ ಮುಂದೆ ರೈತರೊಬ್ಬರು ಕುಟುಂಬ ಸಮೇತ ಪ್ರತಿಭಟನೆ ನಡೆಸುತ್ತಿರುವ ಘಟನೆ ನಡೆದಿದೆ. ಗುಡಿಬಂಡೆ ತಾಲೂಕಿನ ಲಕ್ಕೇನಹಳ್ಳಿ ಸರ್ವೆ ನಂಬರ್ 74/1P ಭೂಮಿ ವಿವಾದಕ್ಕೆ ಸಂಬಂಧಿಸಿ 40 ವರ್ಷಗಳಿಂದ ಅನುಭವದಲ್ಲಿರುವ 1.5 ಗುಂಟೆ ಜಮೀನು ಮಂಜೂರು ಮಾಡುವಂತೆ LP ವೆಂಕಟರಮಣಪ್ಪ ಎಂಬುವವರ ಕುಟುಂಬ ಗುಡಿಬಂಡೆ ತಾಲೂಕು ಕಚೇರಿ ಎದುರು ಧರಣಿ ಆರಂಭಿಸಿದ್ದಾರೆ. ಈ ವೇಳೆ ವೆಂಕಟರಮಣಪ್ಪ ಮಾತನಾಡಿ, ಇದೇ ಸರ್ವೆ ನಂಬರ್ನಲ್ಲಿ ಮತ್ತೊಬ್ಬ ವ್ಯಕ್ತಿಗೆ ದಂಡಾಧಿಕಾರಿ ಮೂಲಕ ಪಹಣಿ ನೀಡಲಾಗಿದ್ದು, ಪಹಣಿಯಲ್ಲಿ ಉಲ್ಲೇಖಿಸಿರುವ ಜಾಗ 1989-53ರಿಂದಲೂ ಅನೇಕ ಬಾರಿ ಅರ್ಜಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಬೇರೆಯವ್ರ ಜಮೀನು ನಂದೇ, ಅದೇ ನನ್ನ ಜಮೀನು. ಆಗ ಏನು ಮಾಡಿದ್ರು, ನಮ್ಮ ಸರ್ವೆ ಸೂಪರ್ಟೆಂಟು ಒಂದು ಅಲ್ಲೇ ಕೂತ್ಕೊಂಡು ಇದು ಪೇಪರ್ನಲ್ಲಿ ಬರೆದ್ರು, ಕಾನೂನು ಪ್ರಕಾರ ಇಲ್ಲಿ ನಾವು ಬಂದಿದ್ವಿ, ಬಟ್ ಕೃಷ್ಣಾಬಾಯಿಗೆ ಮಂಜೂರು ಆಗಿದೆ, ಜಮೀನು ಎಲ್ಲಿದ್ದು ತೋರಿಸು ಅಂದರೆ ಬೇರೆಯವ್ರ ಜಮೀನು ತೋರಿಸ್ತಾ ಇದೆ. ಅದರಿಂದ ಕೃಷ್ಣಾಬಾಯಿಗೆ ಯಾವುದೇ ಥರ ಇಲ್ಲಿ ಜಮೀನು ಇರುವುದಿಲ್ಲ ಅಂತ ರಿಪೋರ್ಟ್ ಆದರು. ಯಾವಾಗ ಅದು 15/10/99ರಲ್ಲಿ ಆಗಲೇ ರಿಪೋರ್ಟ್ ಆಗಿದ್ರು. ನಾವು ರಿಪೋರ್ಟ್ ಕಾಪಿನೂ ನನ್ನ ಹತ್ರ ಇದೆ, ಆ ರಿಪೋರ್ಟ್ ಆಗಿರೋದು ನನ್ನ ಹತ್ರ ಇದೆ. ಮತ್ತು AC ಆರ್ಡ್ರ್ ಮಾಡಿದ್ರು, ಅದು ನನ್ನ ಹತ್ರ ಇದೆ. AC ಆರ್ಡ್ರ್ ಇದು ನನ್ನ ಹತ್ರ ಇದೆ. ಇದನ್ನು ನಾವು ಹೋಗಿ ದಂಡಾಧಿಕಾರಿಗಳು ನೋಡಿ, ಸ್ವಾಮಿ ಪೊಸಿಷನಲ್ಲಿ ನಾವು ಇದ್ದೀವಿ, ದಯವಿಟ್ಟು AC ಆರ್ಡ್ರ್ ಇದೆ, ಅದ್ರ ಪ್ರಕಾರ ಸ್ಪಾಟ್ ಇನ್ಸ್ಪೆಕ್ಷನ್ ತನಿಖೆ ಮಾಡಿ ಅಂತಂದರೆ ಅವ್ರು ಇದುವರೆಗೂ ಬಂದಿಲ್ಲ.
ಸುಮಾರು ಇವ್ರಿಗೇನೆ ಒಂದು 5ರಿಂದ 10 ಅರ್ಜಿ ಕೊಟ್ಟಿದ್ದೀನಿ. ಅರ್ಜಿ ಕೊಟ್ಟಿದ್ದೀನಿ ಅಂತಂದರೆ ನನ್ನ ಬ್ರೈನ್ನಲ್ಲಿದೆ ನಿಮ್ಮದೆಲ್ಲ 40 ವರ್ಷ ನೀವೇ ಇದರಿಂದ ನಾವು ಗೊತ್ತು, ಆದರೆ 1 to 5 ಮಾಡೋಕ್ಕೆ ಬರಲ್ಲ, ನಾವು ಮಾಡೋದಿಲ್ಲ ಅಂತ ಹೇಳೋದು. ಸರಿ ಅಂತ ಹೇಳಿಬಿಟ್ಟು ಮೊನ್ನೆ MLA ಸಾಹೇಬರು ಕರೆಸಿದ್ರು, ನಮ್ಮನ್ನು ಕರೆಸಿದ್ರು, ಅವ್ರನ್ನೂ ಕರೆಸಿದ್ರು. ಅವ್ರ ಮುಂದೆ ತಹಶೀಲ್ದಾರ್ ಸಾಹೇಬರು ಫೈಲ್ ನಾನು 2 days ಅದನ್ನೇ ಚರ್ಚೆ ಮಾಡ್ಕೊಂಡು ಬಂದಿದ್ದೀನಿ, ಎಲ್ಲ ನೋಡಿದೆ. ಅದರಲ್ಲಿ ಕೃಷ್ಣಾಬಾಯಿಗೆ ಇಂಥ ಡೇಟ್ನಲ್ಲಿ ಅರ್ಜಿ ಹಾಕವ್ರೆ, ಇಂಥ ಡೇಟ್ನಲ್ಲಿ ಗ್ರಾಂಟೆಡ್ ಆಗಿದೆ, ಇಂಥ ಡೇಟ್ನಲ್ಲಿ ಪಾನಿ ಆಗಿದೆ, ಮತ್ತು ಇಂಥ ಡೇಟ್ನಲ್ಲಿ ಮ್ಯೂಟೇಷನ್ ಆಗಿದೆ, ಅವ್ರ ಬ್ಯಾಂಕ್ನಲ್ಲಿ ಸಾಲ ಮಾಡವ್ರೆ ಅಂತ MLA ಸಾಹೇಬ್ರು ಹೇಳಿದ್ರು. ನೋಡಿ ಸ್ವಾಮಿ, ಸಾಲ ಮಾಡೋದು ಇವಾಗ ಸಾಲ ಕೊಡೋರು ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ ಬ್ಯಾಂಕ್ನವರು, ಅದರ್ಸೆಲ್ಲ ಮನೆ ಬಾಗಿಲು ನಿಮ್ಮ ಹತ್ರ ದಾಖಲೆ ಕೊಡಿ ಸಾಲ ಕೊಡ್ತೀವಿ ಅಂತ. ಅದನ್ನೇ ಯಾಕೆ ಅಲ್ಲಿ ಮೆನ್ಷನ್ ಮಾಡ್ತೀರಾ? ಅದು ಬಿಟ್ಟು ನಮ್ಮದು 40 ವರ್ಷದಿಂದ ಯಾವಾಗ ನಾವು ಪೊಸಿಷನ್ಲಿದ್ವೋ ನಮಗೆ ನ್ಯಾಯ ಮಾಡಿಕೊಡಿ. ಗುಡಿಬಂಡೆ ನ್ಯಾಯಾಲಯದಲ್ಲೂ ನಮ್ಮ ಪರವಾಗಿ ತೀರ್ಪು ಬಂದಿದೆ. ಚಿಕ್ಕಬಳ್ಳಾಪುರ SP ಕೋರ್ಟಿನಲ್ಲೂ ನಮ್ಮ ಪರವಾಗಿ ತೀರ್ಪು ಬಂದಿದೆ. ಸರ್ವೆ ಇಲಾಖೆ 2 ಬಾರಿ ಪರಿಶೀಲನೆ ನಡೆಸಿ ಜಮೀನು ನಮ್ಮ ಅನುಭವದಲ್ಲಿರುವುದು ದೃಢಪಡಿಸಿದೆ. ಇದಕ್ಕೂ ದಂಡಾಧಿಕಾರಿ ಕಚೇರಿಯಲ್ಲಿ ಸರಿಯಾದ ಕ್ರಮ ಕೈಗೊಳ್ಳದೆ ಹಳೆಯ ಕಡತಗಳನ್ನು ಕಚೇರಿಯಲ್ಲಿ ಸಿಗದಂತೆ ಮಾಡಿರುವುದು, ಮತ್ತೊಬ್ಬರಿಗೆ ಜಮೀನು ಹೊರಬರಲು ಪ್ರಯತ್ನಿಸುತ್ತಿರುವುದು ನಮ್ಮ ಗಮನಕ್ಕೆ ಬಂದಿರುವುದಾಗಿ ಕುಟುಂಬಸ್ಥರು ದೂರಿದರು. 40 ವರ್ಷಗಳಿಂದ ನಮ್ಮ ಅನುಭವದಲ್ಲಿರುವ ಜಾಗವೇ ನಮಗೆ ಮಂಜೂರು ಆಗಬೇಕು, ನ್ಯಾಯ ಸಿಗುವವರೆಗೂ ನಮ್ಮ ಧರಣಿ ನಿಲ್ಲುವುದಿಲ್ಲ ಎಂದು ಕುಟುಂಬದವರು ತಿಳಿಸಿದರು. ತಾಲೂಕು ಕಚೇರಿ ಮುಂದೆ ಕುಟುಂಬಸ್ಥರು ಸೋಮವಾರ ಬೆಳಗ್ಗೆ 10 ಗಂಟೆಯಿಂದಲೇ ಅಡುಗೆ ಪಾತ್ರೆ, ಒಲೆ ಹಾಗೂ ಅಗತ್ಯ ಸಾಮಗ್ರಿಗಳನ್ನು ತಂದಿಟ್ಟು ಸ್ಥಳದಲ್ಲೇ ಅಡುಗೆ ಮಾಡಿ ದಿನವಿಡೀ ಕುಳಿತು ಧರಣಿ ಮುಂದುವರಿಸಿದರು. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ತೆಂಗಿನಕಾಯಿ ಕೀಳುವ ವೇಳೆ ಆಯತಪ್ಪಿ ಮರದಿಂದ ಕೆಳಗೆ ಬಿದ್ದು ಕೂಲಿ ಕಾರ್ಮಿಕನೊಬ್ಬ ಮೃತಪಟ್ಟಿರುವ ಘಟನೆ ಹುಲ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂದು ನಡೆದಿದೆ. ತೆಂಗಿನಕಾಯಿ ಕೀಳುವ ವೇಳೆ ಆಯತಪ್ಪಿ ಮರದಿಂದ ಕೆಳಗೆ ಬಿದ್ದು ಕೂಲಿ ಕಾರ್ಮಿಕನೊಬ್ಬ ಮೃತಪಟ್ಟಿರುವ ಘಟನೆ ಹುಲ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂದು ನಡೆದಿದೆ. ನಂಜನಗೂಡು ತಾಲೂಕಿನ ಹುಣಸನಾಳು ಗ್ರಾಮದ 35 ವರ್ಷದ ನಿಂಗರಾಜು ಮೃತ ದುರ್ದೈವಿಯಾಗಿದ್ದು, ಸಂತೋಷ್ ಎಂಬುವವರಿಗೆ ಸೇರಿದ ತೆಂಗಿನ ತೋಟದಲ್ಲಿ ತೆಂಗಿನಕಾಯಿ ಕೀಳುವ ವೇಳೆ ದುರ್ಘಟನೆ ನಡೆದಿದೆ. ಇಂದು ಬೆಳಿಗ್ಗೆ ಮರ ಹತ್ತಿದ್ದ ವೇಳೆ ಕಾಯಿ ಕೀಳುವ ಕಾರ್ಮಿಕರಿಗೆ ಯಾವುದೇ ರಕ್ಷಣಾ ಕವಚ ಇಲ್ಲದಿರುವುದೇ ದುರ್ಘಟನೆಗೆ ಕಾರಣವಾಗಿದೆ. ಹುಣಸನಾಳು ಗ್ರಾಮದ ಕಾರ್ಮಿಕ ನಿಂಗರಾಜು ಆಯತಪ್ಪಿ ಬಿದ್ದು ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಮತ್ತು ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಭೇಟಿ ನೀಡಿ ಪರಿಹಾರ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ದುರ್ಘಟನೆಗೆ ಕಾರಣರಾದವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಮತ್ತು ನೊಂದ ಕುಟುಂಬಸ್ಥರು ಆಗ್ರಹಿಸಿದರು. ಹುಲ್ಲಹಳ್ಳಿ ಪೊಲೀಸ್ ಠಾಣೆಯ ASI ಪ್ರಕಾಶ್ ದಪೇದಾರ್ ಶಿವಕುಮಾರ್ ಮೃತದೇಹವನ್ನು ನಂಜನಗೂಡಿನ ಸಾರ್ವಜನಿಕ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ. ಕುಮಾರ್, CTV ನ್ಯೂಸ್, ನಂಜನಗೂಡು. ಕೋಲಾರ DCC ಬ್ಯಾಂಕ್ ಮಾತ್ರವಲ್ಲ, ರಾಜ್ಯದ ಎಲ್ಲ 21 DCC ಬ್ಯಾಂಕ್ಗಳಿಂದ ಸಕಾಲಕ್ಕೆ ರೈತರಿಗೆ ಬೆಳೆ ಸಾಲ ಹಾಗೂ ಮಹಿಳಾ ಸಂಘಗಳಿಗೆ ಸಾಲ ಸಿಗದಂತಾಗಿದೆ. ಇದರಿಂದ ರೈತರು ಮತ್ತು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಬಹಳ ಕಷ್ಟವಾಗುತ್ತಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ HV ನಾಗರಾಜ್ ಬೇಸರ ವ್ಯಕ್ತಪಡಿಸಿದರು. ಶಿಡ್ಲಘಟ್ಟದಲ್ಲಿ ವಿವಿಧ ಸಹಕಾರ ಸಂಘಗಳ ಆಶ್ರಯದಲ್ಲಿ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2025 ಕಾರ್ಯಕ್ರಮ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ HV ನಾಗರಾಜ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಈ ಮೊದಲು ನೀಡುತ್ತಿದ್ದ ಕೃಷಿ ಸಾಲದ 60% ಮೊತ್ತವನ್ನು ಸರ್ಕಾರ ನಬಾರ್ಡ್ ಮೂಲಕ ನೀಡಿದರೆ ಉಳಿದ 40% ಸಾಲದ ಮೊತ್ತವನ್ನು ಬ್ಯಾಂಕ್ ಭರಿಸುತ್ತಿತ್ತು.
ಆದರೀಗ ಸರ್ಕಾರದಿಂದ 40% ಮಾತ್ರ ಸಾಲ ಸಿಗುವಂತಾಗಿರುವುದೇ ಇದಕ್ಕೆ ಕಾರಣ ಎಂದು ಹೇಳಿದರು. ಜಿಲ್ಲಾ ಕೇಂದ್ರ ಬ್ಯಾಂಕ್ಗಳು ಎಲ್ಲಾನು ಸ್ವಲ್ಪ ಬೆಳೆ ಸಾಲ ಕೊಡಕ್ಕೆ ಆಗ್ತಾ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ, ಮೊದಲು ನಬಾರ್ಡಿಂದ ಅಪೆಕ್ಸ್ ಬ್ಯಾಂಕ್ ಮುಖಾಂತರ 60-40 ಬರ್ತಾ ಇತ್ತು. 60% ಸರ್ಕಾರ ಕೊಟ್ರೆ 40% ಆ DCC ಬ್ಯಾಂಕಿಂದ ನಾವೇನ್ ಡಿಪಾಸಿಟ್ ಮಾಡಿದ್ರೆ ಅವರು ಅಷ್ಟು ಕೊಡ್ತಾರೆ. 1 ಲಕ್ಷ ಯಾರ ರೈತರಿಗೆ ಸಾಲ ಕೊಡ್ಬೇಕಾದ್ರೆ 60,000 ಅವ್ರು ಕೊಟ್ಟರೆ 40,000 ಇದು ಮಾಡಿದ್ರು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಏನಾಯ್ತು, 40% ನಬಾರ್ಡ್ ಅವರಾಯ್ತು, 60% ಬ್ಯಾಂಕು ಕಟ್ಟಬೇಕಾಯ್ತು. ಇದೆಲ್ಲ ಮಾಡಬೇಕಾದ್ರೆ ಹೆಂಗ್ ಬರುತ್ತೆ? DCC ಬ್ಯಾಂಕ್ ಇರ್ಬೋದು, BND ಬ್ಯಾಂಕ್ ಇರ್ಬೋದು, ಯಾವುದೋ ಒಂದು ಸಂಸ್ಥೆ ಸಾಲ ಸೌಲಭ್ಯ ಕೊಡಬೇಕಾದ್ರೆ ಡಿಪಾಸಿಟ್ ಯಾರು ಪ್ರಿಂಟ್ ಹೊಡೆಯಲ್ಲ. ಸಹಕಾರ ಸಂಘಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ಕೃಷಿಕರಿಗೆ ಬಹಳಷ್ಟು ಅನುಕೂಲ ಆಗಲಿದೆ. ಈ ನಿಟ್ಟಿನಲ್ಲಿ ಸಹಕಾರ ಕ್ಷೇತ್ರದಲ್ಲಿನ ಎಲ್ಲ ಜನಪ್ರತಿನಿಧಿಗಳು, ಅಧಿಕಾರಿಗಳು ಪ್ರಾಮಾಣಿಕವಾಗಿ ಜಾತಿ ಧರ್ಮ ಪಕ್ಷಪಾತ ಮಾಡದೆ ಕಾರ್ಯನಿರ್ವಹಿಸಬೇಕೆಂದು ಮನವಿ ಮಾಡಿದರು. ಇನ್ನು ಬ್ಯಾಂಕಿನಲ್ಲಿ ಹೆಚ್ಚು ಠೇವಣಿ ಇಟ್ಟ ಠೇವಣಿದಾರರನ್ನು, ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಪ್ರತಿನಿಧಿಗಳನ್ನು ಸನ್ಮಾನಿಸಲಾಯಿತು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಕಾರ್ತಿಕ ಮಾಸದ ಕೊನೆಯ ಸೋಮವಾರದ ಅಂಗವಾಗಿ ಗುಡಿಬಂಡೆ ಪಟ್ಟಣದ ವಿವಿಧ ದೇವಾಲಯಗಳಲ್ಲಿ ದೀಪೋತ್ಸವ ಅದ್ದೂರಿಯಾಗಿ ನೆರವೇರಿತು. ಬೆಳಗಿನಿಂದಲೇ ದೇವಾಲಯಗಳು ಬಿಳಿಗಿರಿ ರಂಗ, ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣ ಆವರಣ ಹಾಗೂ ಚಂದ್ರಮೌಳೇಶ್ವರ ದೇವಸ್ಥಾನಗಳು ವಿಶೇಷ ಅಲಂಕಾರದಿಂದ ಕಂಗೊಳಿಸುತ್ತಿದ್ದವು. ಕಾರ್ತಿಕ ಮಾಸದ ಕೊನೆಯ ಸೋಮವಾರದ ಪ್ರಯುಕ್ತ ಗುಡಿಬಂಡೆಯ ವಿವಿಧ ದೇವಾಲಯಗಳಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ರಾತ್ರಿ ಭಕ್ತರು ದೀಪಗಳು, ತೆಂಗಿನಕಾಯಿ, ಹೂವು ಮತ್ತು ಪ್ರಸಾದದೊಂದಿಗೆ ದೇವಾಲಯಕ್ಕೆ ತೆರಳಿ ದೀಪ ಹಚ್ಚುವ ಕಾರ್ಯದಲ್ಲಿ ತೊಡಗಿದರು. ಬಿಳಿಗಿರಿ ರಂಗನ ದೇವಾಲಯ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣ ಆವರಣದಲ್ಲಿ ಹೆಚ್ಚಿನ ಭಕ್ತರು ನೆರೆದಿದ್ದರು. ಮಹಾಜ್ಯೋತಿ ದರ್ಶನ ಮಾಡಿದರೆ ಕಷ್ಟಗಳು ದೂರವಾಗಿ ಮನಶಾಂತಿ ಲಭಿಸುತ್ತದೆ ಎಂಬುದು ನಂಬಿಕೆ. ಪ್ರತಿ ದೇವಾಲಯ ಹೂವು, ದೀಪದ ಬೆಳಕು ಮತ್ತು ಸಾವಿರಾರು ದೀಪಗಳಿಂದ ಅಲಂಕರಿಸಲಾಗಿತ್ತು. ಸಂಜೆ ಹೊತ್ತಿಗೆ ದೇವಾಲಯದ ಸುತ್ತಮುತ್ತ ಬೆಳಗಿದ ಮಣ್ಣಿನ ದೀಪಗಳು ದೀಪಮಾಲೆಯಂತೆ ಹೊಳೆಯುತ್ತಿದ್ದವು. ದೇವಾಲಯಗಳಿಗೆ ಬಂದ ಭಕ್ತರಿಗೆ ಪಂಚಾಮೃತ, ಸಿಹಿ ಪ್ರಸಾದ ವಿತರಿಸಲಾಯಿತು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಭತ್ತ ಖರೀದಿ ಕೇಂದ್ರಗಳನ್ನು ತೆರೆಯುವಂತೆ ಒತ್ತಾಯಿಸಿ ನಂಜನಗೂಡಿನಲ್ಲಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ, ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲಾಯಿತು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ರೈತ ಸಂಘ ಸೇರಿದಂತೆ ಇತರೆ ಸಂಘಟನೆಗಳಿಂದ ಇಂದು ನಂಜನಗೂಡಿನಲ್ಲಿ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿ ಕೆರೆಹುಂಡಿ ಭಾಗ್ಯರಾಜ್ ನೇತೃತ್ವದಲ್ಲಿ ನಂಜನಗೂಡು ನಗರದ ಹುಲ್ಲಹಳ್ಳಿ ಜಮಾಯಿಸಿದ ರೈತರು ಮೈಸೂರು ಮತ್ತು ಊಟಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎತ್ತಿನ ಗಾಡಿ ನಿಲ್ಲಿಸಿ ಹೆದ್ದಾರಿ ತಡೆದು ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆಹುಂಡಿ ಭಾಗ್ಯರಾಜ್ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಲ್ಲಿ ವಿಫಲವಾಗಿವೆ. ತಕ್ಷಣ ಭತ್ತ ಖರೀದಿ ಕೇಂದ್ರವನ್ನು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತೆರೆಯಬೇಕು. ಪ್ರತಿ ಕ್ವಿಂಟಲ್ ಭತ್ತಕ್ಕೆ 500 ಹೆಚ್ಚುವರಿ ದರ ನಿಗದಿ ಮಾಡಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭಿಸಬೇಕು. ರೈತರು ಬೆಳೆದ ಭತ್ತದ ಬೆಳೆಯನ್ನು ಖರೀದಿ ಕೇಂದ್ರದ ಮೂಲಕವೇ ಖರೀದಿ ಮಾಡಬೇಕು.
ಕೂಡಲೇ ಕೃಷಿ ಮತ್ತು ಕಂದಾಯ ಇಲಾಖೆಯ ಜಂಟಿ ಸಮಿತಿ ರಚನೆ ಮಾಡಬೇಕು. ಮಹಾರಾಷ್ಟ್ರ ಮಾದರಿಯಲ್ಲಿ ರಾಜ್ಯದಲ್ಲೂ ಕಬ್ಬು ಬೆಳೆಗಾರರಿಗೆ FRPಗಿಂತ ಹೆಚ್ಚುವರಿ ಹಣ ನೀಡಬೇಕೆಂದು ಒತ್ತಾಯಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಬೆಂಬಲ ಬೆಲೆ ಘೋಷಣೆ ಮಾಡುವುದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರ್ತಕ್ಕಂಥದ್ದು ವಿರೋಧಿಸಿ ತಕ್ಷಣ ಭತ್ತ ಖರೀದಿ ಕೇಂದ್ರವನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ರೈತರ ನೋಂದಣಿ ಮತ್ತು ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ. ಜೊತೆಗೆ ಭತ್ತದ ಉತ್ಪಾದನಾ ವೆಚ್ಚ ಜಾಸ್ತಿ ಆಗಿರೋದ್ರಿಂದ 500 ರೂಪಾಯಿ ಹೆಚ್ಚುವರಿ ಪ್ರೋತ್ಸಾಹ ಧನವನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು. ಮತ್ತೆ ಭಂಡಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಇಳುವರಿಯಲ್ಲಿ ಮೋಸ ಆಗ್ತಾ ಇದೆ, ತೂಕದಲ್ಲಿ ಮೋಸ ಆಗ್ತಾ ಇದೆ. ಜೊತೆಗೆ ಕಾರ್ಖಾನೆಯ ಮುಂದೆ ತೂಕದ ಯಂತ್ರ ಹಾಕ್ತೀನಿ ಅಂತೇಳಿ ಸರ್ಕಾರ 2 ವರ್ಷದಿಂದ ಹೇಳಿ ಇವತ್ತವರೆಗೂ ತೂಕದ ಯಂತ್ರ ಹಾಕಿಲ್ಲ. ಉತ್ತರ ಮತ್ತು ದಕ್ಷಿಣ ಅಂತೇಳಿ ಸಿದ್ದರಾಮಯ್ಯನವರು ಕಬ್ಬಿನ ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥದ್ದಲ್ಲಿ ಈ ಭಾಗದ ರೈತರಿಗೆ ಕಟಾವು ಸಾಗಾಣಿಕೆಯನ್ನು ಕಳೆದು ಪ್ರತಿ ಟನ್ಗೆ 2,000 ಮಾತ್ರ ಜಮಾ ಆಗ್ತಿದೆ. ಮೊನ್ನೆ ಉತ್ತರ ಕರ್ನಾಟಕದಲ್ಲಿ ಹೋರಾಟ ಜಾಸ್ತಿ ಆಯಿತು, ಸರ್ಕಾರಕ್ಕೆ ಬೆಂಕಿ ಎತ್ತು ಅಂತೇಳಿ ಸರ್ಕಾರ ಕೊಂಡಿಯೂರಿ ಆ ಭಾಗದ ರೈತರಿಗೆ ಸಿಹಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಬಣ್ಣಾರಿ ಅಮ್ಮಾನ್ ಸಕ್ಕರೆ ಕಾರ್ಖಾನೆ ವ್ಯಾಪ್ತಿಯಲ್ಲಿ ಕಟಾವು ಮತ್ತು ಸಾಗಾಣಿಕೆಯನ್ನು ಬಿಟ್ಟು 2,900 ರೂಗಳನ್ನು ರೈತರ ಖಾತೆಗೆ ಜಮಾ ಮಾಡಬೇಕು. ಉತ್ತರ ಕರ್ನಾಟಕದ ಸಕ್ಕರೆ ಕಾರ್ಖಾನೆಗಳಿಗೆ ನಿರ್ಧಾರ ಮಾಡಿರುವ ರೀತಿ ದಕ್ಷಿಣ ಕರ್ನಾಟಕದ ಕಾರ್ಖಾನೆಗಳಿಗೂ ಕಟಾವು ಸಾಗಾಣಿಕೆಯನ್ನು ಬಿಟ್ಟು ಹಣ ಪಾವತಿಗೆ ಸರ್ಕಾರ ಆದೇಶ ನೀಡಬೇಕು. ಸಕ್ಕರೆ ಕಾರ್ಖಾನೆಗಳ ಮುಂದೆ ತೂಕದ ಯಂತ್ರ ಹಾಗೂ ರೈತರ ಕಬ್ಬಿಣ ಇಳುವರಿ ಪರೀಕ್ಷಿಸಲು ಲ್ಯಾಬ್ ಲಾಭ ಅಳವಡಿಸಬೇಕೆಂದು ಒತ್ತಾಯಿಸಿದರು. ಕಾಡು ಪ್ರಾಣಿ ಮತ್ತು ಹುಲಿ ದಾಳಿಗೆ ಬಲಿಯಾದ ರೈತ ಕುಟುಂಬಕ್ಕೆ 1 ಕೋಟಿ ರು ನಷ್ಟ ಪರಿಹಾರವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ರಾಜ್ಯಾದ್ಯಂತ ಅಹೋರಾತ್ರಿ ಧರಣಿ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇನ್ನು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. HN ವ್ಯಾಲಿ ಯೋಜನೆಯಿಂದ ದ್ವಿತೀಯ ಹಂತದಲ್ಲಿ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಬಾಗೇಪಲ್ಲಿ ತಾಲೂಕಿನ 24 ಕೆರೆಗಳಿಗೆ ಹರಿಸುವ ಯೋಜನೆಗೆ ಬಾಗೇಪಲ್ಲಿ ತಾಲೂಕಿನ ಆಚೇಪಲ್ಲಿ ಕೆರೆ ಆವರಣದಲ್ಲಿ ಇಂದು ಚಾಲನೆ ನೀಡಿ ಮಾತನಾಡಿದ ಸಣ್ಣ ನೀರಾವರಿ ಸಚಿವ ಬೋಸರಾಜು ಅವರು, ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಕೋಲಾರ ಮತ್ತು ಬೆಂಗಳೂರು ಸುತ್ತಮುತ್ತಲಿನ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ SM ಕೃಷ್ಣರವರ ಸರ್ಕಾರದಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿ 5,000 ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯಕ್ರಮಕ್ಕೆ ವರ್ಲ್ಡ್ ಬ್ಯಾಂಕ್ನಿಂದ ಸಾಲ ತಂದು ಮಾಡಲಾಗಿತ್ತು ಎಂದರು. ಬೆಂಗಳೂರು ಸುತ್ತಮುತ್ತಲಿನ ಕೆರೆಗಳಿಗೆ ನೀರು ತುಂಬಿಸುವ ಮುಖಾಂತರ ಅಂತರ್ಜಲವನ್ನು ಹೆಚ್ಚಿಸುವ ಪ್ರಯತ್ನ ಮಾಡುತ್ತಿದ್ದೇವೆ. ಅಂತರ್ಜಲ ಕಾಪಾಡುವುದು ಹಾಗೂ 2013ರಿಂದ 2018ರವರೆಗೂ ಇರುವ ಸರ್ಕಾರ HN ವ್ಯಾಲಿ ಮತ್ತು KC ವ್ಯಾಲಿ ನೀರು ಪ್ರಾರಂಭ ಮಾಡಿ ಇವತ್ತು ಇಡೀ ಏಷ್ಯಾ ಖಂಡದಲ್ಲಿ ಈ ರೀತಿ ಸಿವಿಲೇಜ್ ನೀರನ್ನು ಉಪಯೋಗಿಸಿಕೊಂಡು ಅಂತರ್ಜಲವನ್ನು ಹೆಚ್ಚಿಸಿರುವುದು ಮೊದಲು. 21 ಕೆರೆಗಳಿಗೆ ನೀರು, 13 ಜಿಲ್ಲೆಗಳಲ್ಲಿ ನೀರು ತುಂಬಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡುತ್ತಿದ್ದೇವೆ ಎಂದರು. ಈ ಭಾಗದಲ್ಲಿ ಆ ಸಿವಿಲೇಜ್ ವಾಟರ್ ಉಪಯೋಗಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಸರ್ಕಾರ ಮೇಲೆ ಒತ್ತಾಯ ತರೋದ್ರ ಮುಖಾಂತರ ಶ್ರೀಮಾನ್ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ 2013ರಿಂದ 2018 ಸರ್ಕಾರ ಈ KC ವ್ಯಾಲಿ HN ವ್ಯಾಲಿ ಪ್ರಾರಂಭ ಮಾಡಿ ಇವತ್ತು ಇಡೀ ಏಷ್ಯಾ ಖಂಡದಲ್ಲೇ ಈ ರೀತಿಯಾದ ಸಿವರೇಜ್ ವಾಟರ್ನ್ನು ಸದುಪಯೋಗಿಸಿಕೊಂಡು ಏನು 1,500ರಿಂದ 2,000 ಫೀಟ್ಗೆ ಹೋಗಿರ್ತಕ್ಕಂಥ ಅಂತರ್ಜಲವನ್ನು ಕೇವಲ 300 ಫೀಟ್ಲಿಂದ ರೈತರಿಗೆ ಸಿಗ್ತಕ್ಕಂಥದ್ದು, ಪರಿಸ್ಥಿತಿ ಸಿಗ್ತಕ್ಕಂಥದ್ದು ಇಡೀ ಏಷ್ಯಾ ಖಂಡದಲ್ಲೇ ನಂಬರ್ 1 ಇದೆ ಬೆಂಗಳೂರು. ಈ ರೀತಿಯಾಗಿ ಈಗಾಗಲೇ ಪಾರ್ಲಿಮೆಂಟರಿ ಟೀಮ್ ಅನೇಕ ಸಂದರ್ಭಗಳಲ್ಲಿ ಈ ಭಾಗಕ್ಕೆ ಬಂದಿರತಕ್ಕಂಥದ್ದು, ಅದೇ ಪ್ರದೇಶಗಳನ್ನು ಸಹಿತ ಬಂದು ನೋಡಿ ಈ ಯೋಜನೆಯನ್ನು ಅತ್ಯಂತ ಯಶಸ್ವಿಯಾಗಿ ಶ್ಲಾಘನೆ ಮಾಡಿರ್ತಕ್ಕಂಥ ಸಹಿತ ನಮ್ಮ ರೆಕಾರ್ಡ್ನಲ್ಲಿದೆ. ಆ ದಿಶೆಯಲ್ಲಿ ಇವತ್ತು BWS ಏನವರು ವಾಟರ್ ಶುದ್ಧೀಕರಣ ಮಾಡಿ ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೊಡೋ ಮುಖಾಂತರ ನಾವು ಇವತ್ತು KC ವ್ಯಾಲಿಯಲ್ಲಿ 143 ಕೆರೆಗಳಿಗೆ ನೀರು ತುಂಬುತ್ತಾ ಇದ್ದೀವಿ ಸತತವಾಗಿ. ಜಿಲ್ಲಾ ಉಸ್ತುವಾರಿ ಸಚಿವ MC ಸುಧಾಕರ್ ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನ ಬೆಂಗಳೂರಿಗೆ ಹತ್ತಿರವಾಗಿದ್ದರೂ ನಾವೆಲ್ಲ ಮೂಲ ಸೌಕರ್ಯಗಳಿಗೆ ವಂಚಿತ ಜಿಲ್ಲೆಯಾಗಿದೆ. ಶುದ್ಧ ಕುಡಿಯುವ ನೀರು ಲಭ್ಯತೆ ಇಲ್ಲದೆ ಕನಿಷ್ಠ ವ್ಯವಸಾಯ ಮಾಡಿ ಬದುಕು ಕಟ್ಟಿಕೊಳ್ಳುವ ಆಲೋಚನೆ ಮಾಡಿದರೆ ಯಾವುದೇ ಶಾಶ್ವತವಾದ ನದಿ ಮೂಲಗಳು ಇಲ್ಲದೆ ಈ ಭಾಗದ ರೈತರು ಸಂಕಷ್ಟ ಎದುರಿಸುತ್ತಿದ್ದಾರೆ.
28 ಕೆರೆಗಳಿಗೆ ನೀರು ಹರಿಸುತ್ತಿದ್ದೇವೆ. ಈ ನೀರು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಹರಿಸುತ್ತಿದ್ದೇವೆ. ಇದು ಕುಡಿಯಲು ಯೋಗ್ಯವಲ್ಲ ಹಾಗೂ ರೈತರು ಬಳಕೆ ಮಾಡಲು ಯೋಗ್ಯವಲ್ಲದ ನೀರು ಎಂದರು. ನಮ್ಮ ಹೆಬ್ಬಾಳ ನಾಗವಾರ ಕಣಿವೆ HN ವ್ಯಾಲಿ ಅಂತಕ್ಕಂಥ 2 ಕಾರ್ಯಕ್ರಮಗಳನ್ನ ಬೆಂಗಳೂರಿನ ತ್ಯಾಜ್ಯ ನೀರನ್ನ ಸಂಸ್ಕರಣೆ ಮಾಡಿ 2ನೇ ಹಂತದವರೆಗೂ ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರನ್ನ ನಮ್ಮ ಭಾಗದಲ್ಲಿ ಕೆರೆಗಳಿಗೆ, ದಯವಿಟ್ಟು ನಾನು ಒತ್ತಿ ಹೇಳ್ತಾ ಇದ್ದೀನಿ, ಕೆರೆಗಳಿಗೆ ಕೇವಲ ಅಂತರ್ಜಲ ವೃದ್ಧಿ ಮಾಡೋದಕ್ಕೆ ಮಾತ್ರ, ಯಾವುದೇ ರೀತಿ ಕೃಷಿಗೆ ನೇರವಾಗಿ ಬಳಸುವಂತದ್ದಕ್ಕಲ್ಲ. ಕೃಷಿಗೆ ನೇರವಾಗಿ ಬಳಸೋಕೆ ಅಲ್ಲ ಅಂತ ಹೇಳಿದ ಮೇಲೆ ಅದನ್ನ ಕುಡಿಯೋ ನೀರಿಗೆ ಬಳಸಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದನ್ನು ತಾವು ಅರ್ಥ ಮಾಡ್ಕೋಬೇಕು. ಇದನ್ನ ವಿಶ್ವಸಂಸ್ಥೆಯವರು ಈ ಒಂದು ಕಾರ್ಯಕ್ರಮ ಏನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರು ಹಿಂದಿನ ಅವಧಿಯಲ್ಲಿ ಅನುಷ್ಠಾನ ಮಾಡಿದ್ರು, ಅದರ ಯಶಸ್ಸನ್ನ ನೋಡುವಂಥದ್ದಕ್ಕೆ ವಿಶ್ವಸಂಸ್ಥೆಯ ಒಂದು ತಂಡ ಬಂದು ನಮ್ಮ ಕೋಲಾರ ಭಾಗದಲ್ಲಿ ಕೆರೆಗಳು ತುಂಬಿರ್ತಕ್ಕಂಥದ್ದನ್ನ ನೋಡಿ ಬಹಳ ಸಂತೋಷ ಮತ್ತು ಹರ್ಷವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಶಾಸಕ SN ಸುಬ್ಬಾರೆಡ್ಡಿ ಮಾತನಾಡಿ 24 ಕೆರೆಗಳಿಗೆ ಮಲಗುರ್ಕಿಯಿಂದ ಪ್ರಾರಂಭವಾಗಿ ನಲ್ಲಪರೆಡ್ಡಿಪಲ್ಲಿವರೆಗೂ 24 ಕೆರೆಗಳಿಗೆ ಮೊದಲ ಹಂತದಲ್ಲಿ ತೆಗೆದುಕೊಳ್ಳಲಾಗಿದೆ. 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಸುಮಾರು ಪ್ರಯತ್ನಗಳು ಮಾಡಿದೆ. ಆದರೆ ಬಾಗೇಪಲ್ಲಿಗೆ ಗ್ರಾವಿಟಿ ಇಲ್ಲ, HN ವ್ಯಾಲಿ ನೀರು ಕೊಡಲಾಗುವುದಿಲ್ಲ ಎಂದರು. MLC ಹಾಗೂ MP ಚುನಾವಣೆಗೆ ಮತ ಕೇಳಬೇಕಿತ್ತು. ಆಗ ನಾನು ಒಂದೇ ಪ್ರಶ್ನೆ ಹಾಕಿದೆ, ನನಗೆ ನೀರು ಕೊಡಿ, ನಾನು ಮತ ಹಾಕುತ್ತೇನೆ ಎಂದು ಹೇಳಿದೆ. ಆಗ ಸಿದ್ದರಾಮಯ್ಯರವರು ಒಪ್ಪಿಕೊಂಡರು. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ನಾನು ಕೇಳಿದೆ ಅವರಿಗೆ, ನನಗೆ ಬೇಸರವಾಗಿತ್ತು, ನನ್ನ ಭಾಗಕ್ಕೆ ನೀರು ಕೊಡದೇ ಇದ್ದರೆ ನಾನು ರಾಜೀನಾಮೆ ಕೊಡುತ್ತೇನೆ ಎಂದು ಹೇಳಿದೆ. ಹೀಗೆ ಎಲ್ಲಾ ಪ್ರಯತ್ನಗಳ ಮೂಲಕ ಇಂದು ನೀರು ಹರಿಸಲು ಕಾರಣವಾಯಿತು ಎಂದರು. ತಾವೆಲ್ಲ ನೋಡ್ತಾ ಇದ್ರಿ, ನಾನು 2013ರಲ್ಲಿ ಮೊದಲನೇದಾಗಿ ಇಂಡಿಪೆಂಡೆಂಟ್ ಆಗಿ MLA ಆದಾಗ ನೀರಿಗೆ ಎಷ್ಟು ಆಕಾರ ಇತ್ತಂದ್ರೆ ನಾವು ಹಳ್ಳಿಗಳಿಗೆ ಹೊರಗೆ ಭಯ ಪಡ್ತಾ ಇದ್ವಿ. ಎಲ್ಲಿ ಕಾರಾದ್ರೂ ಅಡ್ಡಾಗ್ತಾ ಇದ್ರು, ನಮಗ್ ನೀರು ಕೊಡಿ ಮುಂದೆ ಹೋಗಿ ಅಂತ. ಇಂಥ ಕಷ್ಟಗಳನ್ನು ನಾನು ಅನುಭವಿಸಿದ್ದೀನಿ. ಆಗ ನಮ್ಮ 2013ರಲ್ಲಿ ಸಿದ್ದರಾಮಯ್ಯ ಇದ್ದಾಗ ಸುಮಾರು ಪ್ರಯತ್ನ ಪಟ್ಟೆ. ಆಗ ಬಾಗೇಪಲ್ಲಿಗೆ ಗ್ರಾವಿಟಿ ಇಲ್ಲ, ಆ ನೀರು ಕೊಡಕ್ಕಾಗಲ್ಲ HN ವ್ಯಾಲಿಯಿಂದ ಅಂತ ಹೇಳಿದ್ರು. ಆಗ ನಾವು ಸುಮಾರು ಸಲ ನೀವು ನಂಬಿ ಬಿಡಿ, ಸಾಹೇಬ್ರು ಹೇಳ್ತಾರೆ, ನಾನು ಇಂಡಿಪೆಂಡೆಂಟ್ ಆಗ ಈ MLC MP-ಗೆ ಓಟ್ ಕೇಳಿದ್ರು. ನಾನು ಕಂಡೀಷನ್ ಹಾಕಿದ್ದು ಒಂದೇ, ನನಗೆ ನೀರು ಕೊಡಿ, ನೀವೆಲ್ಲರೂ ನಾನು ಮತ ಹಾಕ್ತೀನಿ ಎಂದೆ. ಆದ್ರೂ ಸಿದ್ದರಾಮಯ್ಯ ಒಪ್ಕೊಂಡ್ರು, ನಿನ್ ಯಾಕೆ ನಿನ್ ಹಾಕಯ ಮತ ನಾನು ಕೊಡ್ತೀನಿ ಅಂತ. ಇನ್ನು ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆ, ಪಂಚಾಯಿತಿ, ಕಾರ್ಮಿಕರ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ, ತಾಲೂಕು ಪಂಚಾಯಿತಿ ವಿವಿಧ ಇಲಾಖೆಗಳಿಂದ 1750 ಫಲಾನುಭವಿಗಳಿಗೆ ಸರ್ಕಾರಿ ಸೌಲಭ್ಯಗಳನ್ನು ವಿತರಿಸಲಾಯಿತು. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ
ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಆಂಬ್ಯುಲೆನ್ಸ್ ನಿಲುಗಡೆಗಾಗಿ ಕೋಲಾರ ನಗರದ KEB ಕ್ವಾರ್ಟರ್ಸ್ ಮುಂಭಾಗ ಸ್ಥಳ ಕಲ್ಪಿಸಿಕೊಡುವಂತೆ ಖಾಸಗಿ ಆಂಬ್ಯುಲೆನ್ಸ್ ವಾಹನ ಮಾಲೀಕರು ಮತ್ತು ಚಾಲಕರು ಜಿಲ್ಲಾಧಿಕಾರಿ ಡಾಕ್ಟರ್ MR ರವಿ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಖಾಸಗಿ ಆಂಬ್ಯುಲೆನ್ಸ್ ಮಾಲೀಕ ರಾಜ್ಕುಮಾರ್, ಆಂಬ್ಯುಲೆನ್ಸ್ ಉತ್ತಮ ಸೇವೆ ಸಲ್ಲಿಸುತ್ತಿದ್ದೇವೆ. ಹಲವಾರು ಬಾರಿ ನಮ್ಮನ್ನು SNR ಆಸ್ಪತ್ರೆಯ ಒಳಾಂಗಣದಿಂದ ಹೊರಹಾಕಿದ್ದರೂ ನಾವು ಸುಮಾರು ಬಾರಿ ಕೇಳಿಕೊಂಡು ಕೆಲಸ ಮಾಡಿದ್ದೇವೆ. ಈಗ ನಾವು ನಿರುದ್ಯೋಗಿ ಯುವಕರಾಗಿದ್ದು ನಮ್ಮ ಜೀವನೋಪಾಯಕ್ಕಾಗಿ ಆಂಬ್ಯುಲೆನ್ಸ್ ವಾಹನದಿಂದ ನಮ್ಮ ಕುಟುಂಬ ಪೋಷಣೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ. DHO 2020ರಲ್ಲಿ ಆಂಬ್ಯುಲೆನ್ಸ್ ಮಾಲೀಕರಿಗೆ ದರ ಪಟ್ಟಿ ನಿಗದಿ ಮಾಡಿದ್ದು ನಾವು ಕಾರ್ಯನಿರ್ವಹಿಸುತ್ತಿದ್ದು, ಈಗ ಡೀಸೆಲ್ ದರ ಹಾಗೂ ಚಾಲಕರ ಸಂಬಳ ಹಾಗೂ ವಾಹನದ ಸ್ವಚ್ಛತೆಗಾಗಿ ಹೆಚ್ಚಾಗಿ ಖರ್ಚು ಆಗುತ್ತಿರುತ್ತದೆ. ಕಾರಣ ದರ ಪಟ್ಟಿಯಲ್ಲಿ ಸಾರ್ವಜನಿಕರಿಗೂ ಹಾಗೂ ಮಾಲೀಕರಿಗೂ ಅನುಕೂಲಕ್ಕೆ ತಕ್ಕಂತೆ ದರ ಪಟ್ಟಿ ನೀಡಬೇಕು. ಹಾಗೆ KEB ಕ್ವಾರ್ಟರ್ಸ್ ಮುಂಭಾಗ ಸ್ಥಳ ಕಲ್ಪಿಸಿಕೊಡಬೇಕೆಂದು ಮನವಿ ಮಾಡಿದರು. ಕೋಲಾರ ನಗರದ ಗಲ್ಪೇಟೆ ಪೊಲೀಸರು ಹಾಗೂ ನಗರ ವೃತ್ತ ಕಚೇರಿ ಸಿಬ್ಬಂದಿ ನಡೆಸಿದ ಕಾರ್ಯಾಚರಣೆಯಲ್ಲಿ ದ್ವಿಚಕ್ರ ವಾಹನ ಚೋರರಿಬ್ಬರನ್ನು ಬಂಧಿಸಿದ್ದು, ಅವರಿಂದ 20 ಲಕ್ಷ ಮೌಲ್ಯದ 26 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗಳನ್ನು ಇಲ್ಲಿನ ಆಜಾದ್ ನಗರದ ಜುನೈದ್ ಪಾಷಾ, ಬಿಡಿ ಕಾಲೋನಿಯ ಬಾಬಾಜಾನ್ ಕುಬಾ ಬಾಬಾ ಎಂದು ಗುರುತಿಸಲಾಗಿದೆ. ಸಿಪಿಐ MJ ಲೋಕೇಶ್, ವಿಠಲ್ ವೈ ತಲವಾರ್, PSI ಗಲ್ಪೇಟೆ ಠಾಣೆ ವಾಸುದೇವಮೂರ್ತಿ ಇತರರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದು, ಇಡೀ ತಂಡವನ್ನು SP ಅಭಿನಂದಿಸಿದ್ದಾರೆ. ಕಡೆ ಕಾರ್ತಿಕ ಮಾಸದ ಹಿನ್ನೆಲೆಯಲ್ಲಿ ಸೋಮವಾರ ರಾತ್ರಿ ದಕ್ಷಿಣ ಕಾಶಿ ನಂಜನಗೂಡು ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬಾಣ ಬಿರುಸು ಕಾರ್ಯಕ್ರಮ ಗಮನ ಸೆಳೆಯಿತು.
ದೇವಾಲಯದಲ್ಲಿ ಶ್ರೀ ನಂಜುಂಡೇಶ್ವರನಿಗೆ ಹೂವಿನ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಪಲ್ಲಕ್ಕಿ ಉತ್ಸವ ಮಾಡಲಾಯಿತು. ಕೋವಿಡ್ ಸಂದರ್ಭದಲ್ಲಿ ಸ್ಥಗಿತಗೊಂಡಿದ್ದ ಬಾಣ ಬಿರುಸು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ನಂಜನಗೂಡಿನ ನಯನ ಕ್ಷತ್ರಿಯ ಸಮಾಜದಿಂದ ಪುರಾತನ ಕಾಲದಿಂದಲೂ ಬಾಣ ಬಿರುಸು ನಡೆಸಿಕೊಂಡು ಬರಲಾಗುತ್ತಿದೆ. ಕೋವಿಡ್ ಬಂದ ಸಂದರ್ಭದಲ್ಲಿ ಸ್ಥಗಿತ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಪುನರ್ಚೇತನ ನೀಡಿ ಚಾಲನೆ ನೀಡಿದರು. ನೆಲಮಂಗಲ ತಾಲೂಕಿನ TAPCMSಗೆ ಸೋಂಪುರ ಹೋಬಳಿಯಿಂದ ಆಯ್ಕೆಯಾದ ಭಾರತೀಪುರ ಗ್ರಾಮದ ಮಂಜುಳಾ ಮೋಹನ್ ಕುಮಾರ್ ಮತ್ತು ಎಡೇಹಳ್ಳಿಯ ಮೆಡಿಕಲ್ ಶಶಿಧರ್ಗೆ ಹಾಗೂ ಭೂನ್ಯಾಯ ಮಂಡಳಿ ಸದಸ್ಯ ಅಂಗಡಿ ಚಂದ್ರಶೇಖರ್ಗೆ ಸಹಕಾರಿ ಸಂಘದ ನಿರ್ದೇಶಕರು ಅಭಿನಂದಿಸಿದರು. ಸೋಂಪುರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆವರಣದ ಕಚೇರಿಯಲ್ಲಿ ಅಭಿನಂದನೆ ಮತ್ತು ಸನ್ಮಾನ ಕಾರ್ಯಕ್ರಮ ಆಯೋಜಿಸಿದ್ದರು. ನಂತರ ನೂತನ ನಿರ್ದೇಶಕಿ ಮಂಜುಳಾ ಮೋಹನ್ ಕುಮಾರ್ ಮಾತನಾಡಿ, ಸಹಕಾರಿ ಸಂಸ್ಥೆಯಲ್ಲಿ ಯಾವುದೇ ಪಕ್ಷವಿರುವುದಿಲ್ಲ. ನನ್ನನ್ನು ಆಯ್ಕೆ ಮಾಡಲು ಸಹಕರಿಸಿದ ಎಲ್ಲ ಮತ ಬಾಂಧವರಿಗೂ ಧನ್ಯವಾದಗಳು. ತಾಲೂಕಿನ ಕೃಷಿಕರಿಗೆ ಹೆಚ್ಚಿನ ಸೌಲಭ್ಯ ಒದಗಿಸುವುದು ನನ್ನ ಗುರಿ ಎಂದರು. ಮುಖ್ಯಾಂಶಗಳು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟೆಕ್ಕಿ ಲೇಡಿ ಅಡ್ಡಾದಿಡ್ಡಿ ಬೈಕ್ ಚಾಲನೆ. ಬೈಕ್ ನಿಲ್ಲಿಸಿ ಪ್ರಶ್ನಿಸಿದ್ದಕ್ಕೆ ಯುವಕರ ಮೇಲೆ ಚಾಕುವಿನಿಂದ ದಾಳಿ ಮಾಡಿದ ಲೇಡಿ ಡಾನ್. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಸೇತುವೆ ಬಳಿ ಘಟನೆ. ಕೋಲಾರದಲ್ಲಿ 6 ಕಡೆ ಲೋಕಾಯುಕ್ತ ದಾಳಿ. ನಕಲಿ ಬೋನಾಫೈಡ್ ಮಾಡಿರುವ ಬಗ್ಗೆ ದೂರ ಬಂಧನ ಹಿನ್ನೆಲೆ ದಾಳಿ. ನಕಲಿ ಬೋನಾಫೈಡ್ನಿಂದ ಸರ್ಕಾರಕ್ಕೆ 2 ಕೋಟಿ ನಷ್ಟದ ಅಂದಾಜು. ಸುರಕ್ಷತಾ ನಿಯಮ ಪಾಲಿಸದೆ ಟೋಲ್ ಸಂಗ್ರಹ ಮಾಡುತ್ತಿರುವ ಟೋಲ್ ಸಿಬ್ಬಂದಿ. ರೈತ ಸಂಘ, ವಿವಿಧ ಕನ್ನಡಪರ ಸಂಘಟನೆಗಳಿಂದ ಪ್ರತಿಭಟನೆ. ಯಲಹಂಕ ಹಿಂದೂಪುರ ರಾಜ್ಯ ಹೆದ್ದಾರಿ ತಡೆದು ಆಕ್ರೋಶ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.